ಇದೇನೋ ಸ್ವಲ್ಪ ಅಶ್ಲೀಲತೆ ತರ ಅನ್ನಿಸ್ತಾ ಇದೆ ಆ ತರದೆಲ್ಲ ಅಂತ. ಪೆಟ್ರೋಮ್ಯಾಕ್ಸ್ ಮತ್ತೆ ತೋತಾಪುರಿನಲ್ಲಿ ಬರೀ ಡಬಲ್ ಮೀನಿಂಗ್ ಅಂತಾನೆ ಮಾತಾಡೋದು. ಮನೆಯಲ್ಲಿ ಕುಟುಂಬ ಸಮೇತ ಕೂತ್ಕೊಂಡು ಆರಾಮಾಗಿ ನೋಡಿದೀರಾ, ಅದೇ ಚಿತ್ರನ ಕುಟುಂಬ ಸಮೇತ ಥಿಯೇಟರ್ ಯಾಕೆ ನೋಡಕ್ಕಾಗಲ್ಲ? ಮನೆ ಒಳಗಡೆ ಇದ್ರೆ ಮುಖವಾಡ ಯಾರಿಗೂ ಕಾಣಿಸಲ್ಲ ಅಂತ. ಸಿದ್ಲಿಂಗು 2 ಅಲ್ಲೂ ಕೂಡ ಸಿದ್ಲಿಂಗು ಲೈಕ್ ಒಂಟಿನೇ ಆಗ್ಬಿಡ್ತಾರ, ಹಾಗಾದ್ರೆ ಹೇಗೆ ಅಂತ? ಒಳ್ಳೆ ಪ್ರಶ್ನೆ, ಆದ್ರೆ ಉತ್ತರ ಕೊಡಕ್ಕೆ ಸೂಕ್ತ ವೇದಿಕೆ ಅಲ್ಲ. ಸ್ಕ್ರಿಪ್ಟಿಂಗ್ ಟೈಮಲ್ಲಿ ಕಂಪ್ಲೀಟ್ ಆಗಿ ನೀವು ಒಬ್ಬರೇ ಅದ್ರಲ್ಲಿ ಇನ್ವಾಲ್ವ್ ಆಗ್ತೀರಾ ಅಥವಾ ಬೇರೆಯವರಿಂದ ಏನಾದ್ರು ಸಜೆಷನ್ಸ್ ತಗೊಳ್ಳೋದು? ಸಿನಿಮಾದಲ್ಲಿ ಒಂಥರ ಒಂದು ಕ್ಯಾರೆಕ್ಟರ್ ಇದೆ, ಹಳೆ ಬೇವರ್ಸಿ ಅಂತ, ಹಾಗೆ ನಾನು ಒಂಟಿ ಬೇವರ್ಸಿ. ಸಿದ್ಲಿಂಗು ಪಾರ್ಟ್ 1 ನೋಡದೇ ಇರುವಂತಹ ಪ್ರೇಕ್ಷಕರು ಇದನ್ನ ನೋಡಿದಾಗ ಅಂದ್ರೆ ಯಾವ ರೀತಿ ಅನುಭವ ಕೊಡುತ್ತೆ ಅವ್ರಿಗೆ? ಅದ್ರದ್ದು ಕನೆಕ್ಟಿವಿಟಿನೂ ಕೊಟ್ಟು ಸಿನಿಮಾ ಕತೆ ಶುರು ಮಾಡಿದ್ದೀವಿ. ಇವರಿಬ್ರು ಸಿನಿಮಾದಲ್ಲಿ ಅಭಿನಯಿಸಿಲ್ಲ, ಜೀವಿಸಿದ್ದಾರೆ. 6 ತಿಂಗಳು ಮಗುವಿಂದ ಹಿಡಿದು 60 ವರ್ಷದ ತನಕ ಕುಟುಂಬ ಸಮೇತ ನೋಡ್ಬೋದು. ಸೊ ಮುಂದಿನ ದಿನಗಳಲ್ಲಿ ಬೇರೆ ಜಾನರಲ್ಲೇ ಸಿನಿಮಾಗಳು ಬರುತ್ತೆ. ವಿಜಯ ಪ್ರಸಾದ್ ಮುಂಡೆ ಮಗ ಈ ತರನು ಸಿನಿಮಾ ಮಾಡ್ತಾನ ಅನ್ಬೇಕು, ಆ ರೀತಿದು ಒಂದಷ್ಟಿದೆ. ವಿಜಯ ಪ್ರಸಾದ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸೊ ಸಿದ್ಲಿಂಗು 2 ಸಿನಿಮಾ ಫೆಬ್ರವರಿ 14ಕ್ಕೆ ರಿಲೀಸ್ ಆಗ್ತಾ ಇದೆ. ಆಲ್ಮೋಸ್ಟ್ 13 ಇಯರ್ಸ್ ಗ್ಯಾಪ್ ಮೊದಲನೇ ಸಿನಿಮಾ ಬಂದಾಗ. ಸೊ ಎಕ್ಸೈಟ್ಮೆಂಟ್ ಹೇಗಿದೆ ಅಂತ ನಿಮಗೆ? ಕುತೂಹಲ ತುಂಬಾನೇ ಇದೆ. ಅಂದ್ರೆ ಯಾವುದೇ ಆತಂಕ ಮತ್ತೆ ಭಯ ಇಲ್ಲ. ಈ ಸಿದ್ಲಿಂಗು 13 ವರ್ಷಗಳ ಸುದೀರ್ಘ ಪ್ರಯಾಣದ್ದು ಏನಿದೆ, ಈಗ ಆ ಪ್ರಯಾಣದಲ್ಲಾಗಿರೋಂಥ ಒಂದಷ್ಟು ತಲ್ಲಣ ಮತ್ತೆ ತವಕುಗಳು ಜನರಿಗೆ ಹೇಗೆ ಆಪ್ತವಾಗುತ್ತೆ ಅನ್ನೋದು ತುಂಬಾ ಕುತೂಹಲ ಇದೆ. ಬಟ್ ಜೊತೆಗೆ ಭರವಸೆ ಕೂಡ ಇದೆ, ಅದು ಆಪ್ತವಾಗುತ್ತೆ ಅಂತ. ಸೊ 14ನೇ ತಾರೀಕು ಗೊತ್ತಾಗುತ್ತೆ. ಕರೆಕ್ಟ್. ಸಿದ್ಲಿಂಗು ಪಾರ್ಟ್ 2 ಅಂತ ಹೇಳುವಾಗ ಡೆಫಿನೆಟ್ಲಿ ಇದು ಕತೆ ಏನ್ ಅಲ್ಲಿಗೆ ನಿಂತಿತ್ತಲ್ಲ ಲಾಸ್ಟ್ ಅಲ್ಲಿ, ಅಂದ್ರೆ ಒಂದು ಮಂಗಳ ಕ್ಯಾರೆಕ್ಟರ್ ಅಲ್ಲಿ ಸಾಯುತ್ತೆ, ಅದಾದ್ಮೇಲೆ ಕಂಟಿನ್ಯೂಷನ್ ಅಂತ ನೀವು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾ ಬಂದಿದ್ದೀರಾ. ಸೊ ಬೇರೆ ಯಾವ್ದೆಲ್ಲ ಪಾತ್ರಗಳು ಕಂಟಿನ್ಯೂ ಆಗುತ್ತೆ ಫಸ್ಟ್ ಪಾರ್ಟ್ ಇಂದ ಅಂತ? ಹಳೆ ಇದ್ರಲ್ಲಿ 2 ಪಾತ್ರಗಳು ಮುಂದುವರೆದಿರೋದು. ಒಂದು ತುರುವೇಕೆರೆ ಆಂಡಾಳಮ್ಮ, ಸುಮನ್ ರಂಗನಾಥ್ ಮೇಡಮ್ ಮಾಡಿರೋದು. ಇನ್ನೊಂದು ಆಂಟೋನಿ ಕಮಲ್ ಅಭಿನಯಿಸಿರುವಂತದ್ದು ಆಫ್ ನಿಕರ್ ಆರ್ಮುಗಂ ಅಂತ ಹೇಳಿ ಸಿದ್ಲಿಂಗು ಅವರ ಬಾಸ್. ಈ 2 ಪಾತ್ರಗಳ ಮಾತ್ರ ಹಳೆದ್ರಲ್ಲಿ ಮುಂದುವರೆದಿದೆ. ಅದು ಬಿಟ್ಟು ಇನ್ನು ಎಲ್ಲಾ ಪಾತ್ರಗಳು ಹೊಸ ಪಾತ್ರಗಳೇ ಉಟ್ಕೊಂಡಿದೆ ಅಧ್ಯಾಯ 2ರಲ್ಲಿ. ಓಕೆ, ಪರ್ಟಿಕ್ಯುಲರ್ಲಿ ಈ 2 ಪಾತ್ರಗಳು ಮಾತ್ರ ಕಂಟಿನ್ಯೂ ಆಗೋದಕ್ಕೆ ಏನಾದ್ರು ಪರ್ಟಿಕ್ಯುಲರ್ ಕಾರಣ ಉಂಟಾ? ಅದಕ್ಕೆ ಕಾರಣ ಇದೆ. ಯಾಕೆಂತಂದ್ರೆ ಈಗ ಅಧ್ಯಾಯ 1 ಅಧ್ಯಾಯ 2 ಅಂತ ಆದಾಗ ಎಲ್ಲಾ ಸಿನಿಮಾಗಳಂತೂ ಹೇಳ್ತಿಲ್ಲ, ಕೆಲವು ಸಿನಿಮಾಗಳಲ್ಲಿ ಮಾತ್ರ ಪಾರ್ಟ್ 1 ನಲ್ಲಿ ಕತೆ ಒಂದಿರುತ್ತೆ, ಅದ್ರ ಮುಂದುವರಿದ ಭಾಗ ಇನ್ನೊಂದೇ ಆಗ್ಬಿಟ್ಟಿರುತ್ತೆ. ಸೊ ಇಲ್ಲಿ ನಮ್ಮಲ್ಲಿ ಹೇಗಾಗಿದೆ ಅಂದ್ರೆ ಅಧ್ಯಾಯ 1ರದ್ದನೇ ಕತೆ ಮುಂದುವರಿಯುತ್ತೆ. ಸೊ ಅಲ್ಲಿಂದ ಮುಂದುವರೆದು ಒಂದು 20-25 ನಿಮಿಷ ಕತೆ ಅದು ಮುಂದುವರೆದು ನಂತರ ಅಧ್ಯಾಯ 2ಕ್ಕೆ ಹೆಜ್ಜೆ ಇಡುತ್ತೆ. ಆ ಪ್ರಯಾಣಕ್ಕೆ, ಆ ಒಂದು ಕಂಟಿನ್ಯೂಷನ್ಗೆ ಈ 2 ಪಾತ್ರಗಳಷ್ಟೇ ಬೇಕಾಗಿದ್ದಿತ್ತು. ಯಾಕಂದ್ರೆ ಅಸಾದುಲ್ಲಾ ಬೇಗ್ ಪಾತ್ರ ಅವರು ಇಂಟರ್ವಲ್ ಅಲ್ಲೇ ಸತ್ತೋಗ್ತಾರೆ ಅವಾಗ. ಇನ್ನು ಮಂಗಳಾ ಮೇಡಮ್ ಅಂದ್ರೆ ರಮ್ಯಾ ಮೇಡಮ್ ಟೀಚರ್ ಪಾತ್ರ ಅವರು ಸತ್ತೋಗಿದ್ದಾರೆ. ಸೊ ಹಾಗಾಗಿ ಉಳ್ಕೊಂಡಿದ್ದೀನಿ 2 ಪಾತ್ರ. ಸೊ ಅಧ್ಯಾಯ 2ಕ್ಕೆ ಕತೆ ಹೆಣೆಯೋದಿಕ್ಕೆ ಈ 2 ಪಾತ್ರಗಳು ಕೊಂಡಿ ಆಯ್ತು. ಓಕೆ, ಈಗ ಸಿದ್ಲಿಂಗು ಆಕ್ಚುಲಿ ತುಂಬಾ ವಿಷಯಗಳನ್ನ ಕಳ್ಕೊಳ್ತಾನೆ ಅವ್ರು ಕಲಿತಾ ಹೋಗ್ತಾರೆ, ಅಂದ್ರೆ ಎಸ್ಪೆಷಲಿ ಮನುಷ್ಯರನ್ನ. ಈಗ ಅಸಾದುಲ್ಲಾ ಬೇಗ್ ಆಗಿರಬಹುದು, ಮಂಗಳ ಟೀಚರ್ ಆಗಿರಬಹುದು, ಜೊತೆಗೆ ತುರುವೇಕೆರೆ ಆಂಡಾಳಮ್ಮ ಕೂಡ ಅಂದ್ರೆ ಅವ್ರು ಕಳ್ಕೊತಾರೆ, ಅಂದ್ರೆ ಅವ್ರು ಸಾಯ್ಲಿಲ್ಲ ಬಟ್ ಕಳ್ಕೊತಾರೆ ಒಂದು ಹಂತದಲ್ಲಿ. ಅಂದ್ರೆ ಕೇವಲ ಒಬ್ಬ ಮನುಷ್ಯರನ್ನ ಕಳ್ಕೊಂಡೇ ಅವರು ಬೆಳೀತಾ ಹೋಗ್ತಾರೆ, ಬಟ್ ಆದ್ರೆ ಅವ್ರ ಅಬ್ಸೆಷನ್ ಟುವರ್ಡ್ಸ್ ಕಾರ್ ಏನಿದೆಯಲ್ಲ ಅದು ಮಾತ್ರ ಸಾಯಲ್ಲ. ಸೊ ಆ ಒಂದು ಫ್ಯಾಕ್ಟರ್ ಯಾಕೆ, ಅಂದ್ರೆ ಆ ಕಾರ್ ಫ್ಯಾಕ್ಟರ್ ಇದ್ರಲ್ಲಿ ಕಂಟಿನ್ಯೂ ಆಗುತ್ತಾ ಹೇಗೆ ಅಂತ? ಅದಕ್ಕೆ ಕಾರಣ ನೇರವಾಗಿ ಹೇಳಬೇಕು ಅಂತಂದ್ರೆ ಸಿದ್ಲಿಂಗು ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ. ಓಕೆ. ಸೊ ನನ್ನ ಬದುಕಿನ ನನಗೆ ಬುದ್ಧಿ ಬಂದಾಗ್ಲಿಂದ ಇವತ್ತಿನ ತನಕ ನನ್ನ ಜಗತ್ತಿನ ಜೊತೆ ನನಗಾದ ಆಗು ಹೋಗುಗಳನ್ನ ಅದನ್ನೆಲ್ಲ ಬೆಸೆದು ಅದು ದೃಶ್ಯ ರೂಪಕ್ಕೆ ಏನ್ ಬೇಕು ಒಂದಷ್ಟು ಸರಕನ್ನ ಹಾಕಿ ಕತೆ ಮಾಡಿದ್ವಿ. ಸೊ ನಂದು ಒಂದಷ್ಟು ಬದುಕನ್ನ ದಕ್ಕಿಸ್ಕೊಳ್ಬೇಕು, ಬದುಕನ್ನ ಹಿಡಿದಿಟ್ಕೊಳ್ಬೇಕು, ಬದುಕನ್ನ ನನ್ನದು ಮಾಡ್ಕೊಬೇಕು ಚೆನ್ನಾಗಿ ಅಂತ ನನಗೆ ಮೊದ್ಲಿಂದನೂ ಗೊತ್ತಿಲ್ಲ ನನಗೆ. ಸೊ ಅದಕ್ಕೆ ಬಡತನ ಆಗಿರ್ಬೋದು, ಹಸಿವಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಈ ತರ ನನ್ನ ಜರ್ನಿನಲ್ಲಿ ಒಂದಷ್ಟು ಜನಗಳನ್ನ ಕಳ್ಕೊಂಡಿದ್ದೀನಿ ಸಾವುಗಳ ಮೂಲಕ. ಇನ್ನೊಂದಷ್ಟು ಜೀವಂತವಾಗಿರೋರು ಅವರೇ ದೂರ ಆಗಿದ್ದಾರೆ. ಆಮೇಲೆ ಒಂದಷ್ಟು ವಿಷಯಗಳು ನನ್ನಿಂದ ದೂರ ಆಗಿದೆ. ಅಂದ್ರೆ ಕಳ್ಕೊಂಡು ನನಗ್ ಬೇಕಾಗಿದ್ದನ್ನ ನಾನು ಪಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಅಂದ್ರೆ ನನಗೆ ಗೊತ್ತಿಲ್ದಂಗೆ ಹೋಗ್ತಾ ಇದೆ, ಕೆಲವು ಗೊತ್ತಾಗ್ತಾ ಹೋಗ್ತಾ ಇದೆ. ಆ ಪ್ರಕ್ರಿಯೆನೇ ಸಿದ್ಲಿಂಗುನಲ್ಲಿ ನಾನು ಇಟ್ಟಿರೋದು. ಯಾಕೆ ಇದನ್ನೇ ಇಟ್ಟೆ ಅಂತಂದ್ರೆ ಸಿದ್ಲಿಂಗು ತುಂಬಾ ಕಾಮನ್ ಮ್ಯಾನ್, ನಮ್ಮ ನಿಮ್ಮ ನಡುವೆ ಇರುವಂತ ಒಬ್ಬ ಕಾಮನ್ ಮ್ಯಾನ್. ಸೊ ಅವರೆಲ್ಲೂ ವೈಭವೀಕರಿಸ್ಕೊಂಡು ಬದುಕು ಮಾಡಲ್ಲ, ಬಟ್ ಅವನ ಬದುಕು ಕಾಮನ್ ಮ್ಯಾನ್ ಬದುಕು ವಿಜೃಂಭಣೆ ಆಗಿರುತ್ತೆ.
ಸಿರಿವಂತಿಕೆ ಇರಲ್ಲ, ಬಟ್ ವಿಜೃಂಭಣೆ ಇರುತ್ತೆ. ಸೊ ಆ ಥರದ್ದು ಒಂದು ಹೂರಣ ಇರೋದ್ರಿಂದ ಈ ಒಂದು ಇದು. ವಿಜಯ್ ಪ್ರಸಾದ್ ಅವರ ಬರವಣಿಗೆಯಲ್ಲಿ ಕ್ವರ್ಕಿನೆಸ್ ಮತ್ತು ನಾಟಿನೆಸ್ ತುಂಬ ಚೆನ್ನಾಗಿ ಅಂದರೆ ತುಂಬ ಗಾಢವಾಗಿರುತ್ತೆ ಆ್ಯಕ್ಚುಲಿ. ಅದೇ ಅವರ ಸ್ಟ್ರೆಂತ್ ಅಂತ ಕೂಡ ಹೇಳಬಹುದು. ಬಟ್ ನೀವು ಅಂದರೆ ಈ ಸಿನಿಮಾ ಶುರುವಿನಲ್ಲಿ ಹೇಳಿದ್ರೆ ಅಂದರೆ ಇದ್ರಲ್ಲಿ ಕಂಪ್ಲೀಟ್ ಆಗಿ ಡಬಲ್ ಮೀನಿಂಗಿಗಿಂತ ಮೀನಿಂಗ್ಫುಲ್ ಸಿನಿಮಾ ಇದಾಗಿರುತ್ತೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ಅದು ಯಾಕೆ ಎಕ್ಸಾಕ್ಟ್ಲಿ? ಬಿಕಾಸ್ ಈಗ ತೋತಾಪುರಿ ಮತ್ತು ತೋತಾಪುರಿ 2 ಸಿನಿಮಾದ ಫೇಲ್ಯೂರ್ ಅದಕ್ಕೆ ಕಾರಣನ ಆ ಥರದೊಂದು ನಿರ್ಧಾರ ತಗೊಳ್ಳಿಕ್ಕೆ ಏನು ಪರ್ಟಿಕ್ಯುಲರ್ಲಿ ಇದು ಕಂಪ್ಲೀಟ್ಲಿ ಮೀನಿಂಗ್ಫುಲ್ ಸಿನಿಮಾ ಆಗಿರುತ್ತೆ ಅಂತ ನೀವು ಹೇಳಿದ್ರಿ ಅಂತ. ಗೆಲುವನ್ನ ನಾವು ಎಷ್ಟು ಚೆನ್ನಾಗಿ ಎದೆ ಎತ್ತಿ ಒಪ್ಕೊಳ್ತೀವೋ ಹಾಗೆ ಸೋಲನ್ನು ಎದೆ ಎತ್ತಿ ಒಪ್ಕೊಳ್ಬೇಕು. ಸೊ ನನಗೆ ಹಿಂದಿನ 2 ಚಿತ್ರಗಳು ಸೋಲು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನಲ್ಲಿ ತಪ್ಪು ಕಾಣಿಸಿದೆ, ನನ್ನಲ್ಲಿ ತಪ್ಪು ಅಂತ ಅನಿಸಿದೆ. ಆ ತಪ್ಪನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಈಗ ಇನ್ನೊಂಥರ ಹೆಜ್ಜೆ ಇಟ್ಟಿದ್ದೀನಿ. ಸೊ ಅದ್ರ ಪರಿಣಾಮನೇ ಇದು. ಸೊ ಡಬಲ್ ಮೀನಿಂಗ್ ಇಲ್ಲದೆ ಇರೋದು ಮತ್ತಿರೋಂಥದ್ದು. ಯಾಕೆ ನಾನು ಇದು ಮಾಡಿದೆ ಅಂತಂದ್ರೆ, ಸಿದ್ಲಿಂಗು ಒಂದು ಅಧ್ಯಾಯ ಬಿಡುಗಡೆ ಆದ ಸಿನಿಮಾ ಬಂದ ಮೇಲೆ ನಾನು ಇದು ಆರೋಪ ಅಂತ ಹೇಳ್ತಿಲ್ಲ, ಬಟ್ ಇದು ವಾಸ್ತವ ನಡೆದಿರೋದು. ಒಂದು ಸುಮಾರು ಜನ 100ಕ್ಕೆ ಒಂದು 60-70 ಜನ ನೋಡಿರೋದು ಟಿವಿನಲ್ಲಿ, ಚಿತ್ರಮಂದಿರದಲ್ಲಿ ನೋಡಿಲ್ಲ. ಸೊ ಅದು ನನಗೆ ಒಂದು ಸ್ವಲ್ಪ ನೋವಿದೆ, ಬಟ್ ಯಾವುದೋ ಆರೋಪ ಇಲ್ಲ. ನೋಡೋದು ಬಿಡೋದು ಅವ್ರವ್ರ ಆಯ್ಕೆ, ಎಲ್ಲಿ ಬೇಕಾದ್ರೂ ನೋಡ್ತಾರೆ. ಸೊ ನನಗೆ ಈಗ ಇಂಥ ಸಮಯದಲ್ಲಿ ಆಗಿದ್ದು ಏನು ಅಂತಂದ್ರೆ, 2 ಮಾತುಗಳಿಗೆ ಸಿದ್ಲಿಂಗು ಅಧ್ಯಾಯದಲ್ಲಿ ಎಲ್ಲರೂ ವಿಶಿಲ್ ಹೊಡೆಯೋರು, ಚಪ್ಪಾಳೆ ಹೊಡೆಯೋರು, ಇದು ಒಂಥರ ಚೇಷ್ಟೆ ಮಾತು, ಅದು ನಿಮ್ಗೆ ಗೊತ್ತಿರುತ್ತೆ ಯಾವ್ದು ಇದು ಅಂತ. ಸೊ ಜನಕ್ಕೆ ಏನು ಬೇಕು ಅಂತ ಯೋಚನೆ ಮಾಡಕ್ ಶುರು ಮಾಡಿದಾಗ ನಾನು ನೀರು ದೋಸೆ ಮಾಡಿದೆ. ಸೊ ನೀರು ದೋಸೆನಲ್ಲಿ ಬರೀ ಮಾತುಗಳೇ ಇದ್ದು ಕಂಟೆಂಟ್ ಇಲ್ಲದೆ ಹೋಗಿದ್ದೀರಾ, ಅಟ್ರು ಫ್ಲಾಪ್ ಆಗಿರೋದು. ಅಲ್ಲಿ ಒಂದು ಗಾಢವಾದ ಕತೆ ಇದೆ, ಜೊತೆಗೆ ಚೇಷ್ಟೆ ಅಂತ ಸಂಭಾಷಣೆ ಇದೆ. ಸಿದ್ಲಿಂಗುಗಿಂತ ಸ್ವಲ್ಪ ಚೇಷ್ಟೆ ಸಂಭಾಷಣೆ ಜಾಸ್ತಿ ಇತ್ತು. ಸೊ ಹಾಗಾಗಿ ಅದು ಮಾಡಿದೆ. ಬಟ್ ಉಳಿದಿದ್ದು ಇನ್ನು 2 ಸಿನಿಮಾಗಳಲ್ಲಿ, ಪೆಟ್ರೋಮ್ಯಾಕ್ಸ್ ಮತ್ತೆ ತೋತಾಪುರಿನಲ್ಲಿ, ಪೂಜೆಗಿಂತ ಅಲಂಕಾರನೇ ಜಾಸ್ತಿ ಆಗೋಯ್ತು. ಹಾಗಾಗಿ ಈ ಬಾರಿ ಓಕೆ, ಸೊ ಅಷ್ಟು ಅಲಂಕಾರ ಬೇಡ ಅಥವಾ ಅಲಂಕಾರನೇ ಬೇಡ ಅಂತ ಹೇಳಿ ಅದನ್ನೆಲ್ಲ ಕೈ ಬಿಟ್ಟು ಬೇರೆ ತರ ಪ್ರಯಾಣ ಮಾಡಿದ್ದೀನಿ. ಅಂದ್ರೆ ಈಗ ನೀರು ದೋಸೆ ಆದ್ಮೇಲೆ ಓಕೆ ನೀವು ಹೇಳಿದ್ರಿ ಅಂದ್ರೆ ಸ್ವಲ್ಪ ಚೇಷ್ಟೆ ಜಾಸ್ತಿ ಇತ್ತು ಅಂತ, ಅದನ್ನ ನೀವು ಅನಲೈಸ್ ಮಾಡ್ಕೊಳ್ಳಿಲ್ವಾ? ಅಂದ್ರೆ ನೆಕ್ಸ್ಟ್ ಲೈಕ್ ಆಫ್ಟರ್ ನೀರು ದೋಸೆ ನಾನು ಮುಂದೆ ಮಾಡ್ಬೇಕಾಗಿರೋ ಸಿನಿಮಾದಲ್ಲಿ ಅಲ್ಲಾಗಿರೋ ತಪ್ಪುಗಳನ್ನ ಯಾವ ರೀತಿ ಬದಲಾವಣೆ ಮಾಡ್ಕೊಳ್ಬಹುದು ಅನ್ನೋ ಅನಾಲಿಸಿಸ್ ಮಾಡ್ಕೊಂಡಿದ್ರೆ? ಇಲ್ಲ, ನೀರು ದೋಸೆನಲ್ಲಿ ನನಗೆ ಅಷ್ಟು ಯಾವ್ದು ಏನು ಇದು ಬರ್ಲಿಲ್ಲ ನನಗೆ. ಯಾವ್ದೆಲ್ಲ ಒಂದು ನನಗೆ ಏನಂತಂದ್ರೆ, ತುಂಬಾ ಗಾಢವಾದ ವಿಚಾರಗಳನ್ನ ತುಂಬಾ ಗಂಭೀರವಾಗಿ ಹೇಳ್ಬಿಟ್ರೆ ನಿಮ್ಗೆ ಎಲ್ಲ ಬೋರ್ ಅನ್ಸ್ಬಿಡುತ್ತೆ, ಅಥವಾ ಕೆಲವು ಸತಿ ದಾಟಲ್ಲ, ಅಥವಾ ತಲುಪೋದಿಲ್ಲ. ಸೊ ಅಂತ ವಿಚಾರನ ನವಿರಾದ ಮಾತುಗಳ ಮೂಲಕ ಕಚಗುಳಿ ಕೊಡ್ತಾ ಆ ಒಂದು ಗಂಭೀರ ವಿಷಯನ ದಾಟಿಸ್ಬೇಕು ಅನ್ನೋದು ನನ್ನ ಇದು. ಆ ನವಿರಾದ ಬರವಣಿಗೆ ಇದೆಯಲ್ಲ, ಅದು ಸ್ವಲ್ಪ ಬೇಲಿ ದಾಟ್ತು. ಸೊ ಹಾಗಾಗಿ ಬೇಲಿ ದಾಟಿತು ಅಂದ್ರೆ ಫಾರ್ ಅನ್ ಇನ್ಸ್ಟೆನ್ಸ್, ಈಗ ಆ ಸಿನಿಮಾಗಳನ್ನ ಯಾರೋ ಒಬ್ಬ ಆಡಿಯನ್ಸ್ ಈಗ ಒಬ್ಬನೇ ಕುತ್ಕೊಂಡು ನೋಡುವಾಗ ಡೆಫಿನೆಟ್ಲಿ ಅವ್ನು ಎಂಜಾಯ್ ಮಾಡಿರ್ತಾನೆ, ನನಗೆ ಅನ್ಸೋದು ಗೊತ್ತಿಲ್ಲ. ಬಟ್ ಏನೋ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡುವಾಗ ಅಲ್ಲಿ ಏನೋ ಒಂದು ಸಡನ್ ಆಗಿ ಅಲ್ಲೊಂದ್ ಏನೋ ಒಂದು ಫ್ಯಾಕ್ಟರ್ ಅಂದ್ರೆ ಸ್ವಿಚ್ ಆನ್ ಆಗುತ್ತೆ. ಅಂದ್ರೆ ಇದೇನೋ ಸ್ವಲ್ಪ ಅಶ್ಲೀಲತೆ ತರ ಅನ್ನಿಸ್ತಾ ಇದೆ, ಆ ತರದೆಲ್ಲ. ಅದ್ರ ಬಗ್ಗೆ ಏನ್ ಅನಲೈಸ್ ಮಾಡಿದೀರಾ, ನೀವೇನ್ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ? ಅದನ್ನ ನಾನು ಸರಿ ಅಥವಾ ತಪ್ಪು ನಾನು ಹೇಳೋದಿಲ್ಲ. ಪ್ರತಿಯೊಬ್ಬನಲ್ಲೂ ರಾಮನೂ ಇರ್ತಾನೆ, ರಾವಣನೂ ಇರ್ತಾನೆ, ಒಳ್ಳೆಯವನು ಇರ್ತಾನೆ, ಕೆಟ್ಟವನು ಇರ್ತಾನೆ. ಈ ಶೀಲ ಅಶ್ಲೀಲ ಹಾಗೆ ಎರಡೂ ಇರುತ್ತೆ ಮನುಷ್ಯನಲ್ಲಿ. ನಾವು ಮುಖವಾಡ ತೊಟ್ಕೊಂಡು ಬದುಕ್ತಾ ಇರ್ತೀವಿ. ಸರ್, ನನಗೆ ಒಬ್ರು ಹೇಳಿದ್ರು, ನಮ್ಮ ಪೆಟ್ರೋಮ್ಯಾಕ್ಸ್ ಸಿನಿಮಾನ, ಸರ್ ನಾವು ಥಿಯೇಟ್ರಲ್ಲಿ ನಾವು ಹೋಗಕ್ಕಾಗ್ಲಿಲ್ಲ, ಈಗ ಡಬಲ್ ಮೀನಿಂಗ್ ಅದು ಇದು ಅಂತೆಲ್ಲ ಹೇಳಿದ್ರು. ಬಟ್ ಟಿವಿನಲ್ಲಿ ಮನೆಯವರೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಎಂಜಾಯ್ ಮಾಡಿದ್ವಿ ಸರ್, ನೋಡಿದ್ವಿ ಅಂತ. ನನ್ನ ಪ್ರಶ್ನೆ ಇಷ್ಟೇ, ಮನೆಯಲ್ಲಿ ಕುಟುಂಬ ಸಮೇತ ಕೂತ್ಕೊಂಡು ಆರಾಮಾಗಿ ನೋಡಿದೀರಾ, ಅದೇ ಚಿತ್ರನ ಕುಟುಂಬ ಸಮೇತ ಥಿಯೇಟ್ರಲ್ಲಿ ಯಾಕೆ ನೋಡಕ್ಕಾಗಲ್ಲ ಅಂತ. ಸ್ಥಳ ಮತ್ತು ಪರದೆ ಎಷ್ಟೇ ವ್ಯತ್ಯಾಸ, ಇಲ್ಲಿ ಬೆಳ್ಳಿ ತೆರೆ ಇರುತ್ತೆ, ಇಲ್ಲಿ ಕಿರು ತೆರೆ ಇರುತ್ತೆ, ಇಲ್ಲಿ ಮನೆ ಇರುತ್ತೆ, ಅಲ್ಲಿ ಚಿತ್ರಮಂದಿರ ಇರುತ್ತೆ. ಸೊ ಆ ಪ್ರಶ್ನೆ ಮನೆ ಒಳಗಡೆ ಇದ್ರೆ ಮುಖವಾಡ ಯಾರಿಗೂ ಕಾಣಿಸಲ್ಲ ಅಂತ. ಸೊ ಹಾಗಾಗಿ ಆ ಥರದ್ದು, ಬಟ್ ಏನು ಮಾಡಕ್ಕಾಗಲ್ಲ. ಬಟ್ ಎಸ್ಪೆಷಲಿ ನನಗಂದ್ರೆ ಎಂಗೇಜ್ಮೆಂಟ್ ಫ್ಯಾಕ್ಟರ್ ಅಂತ ನಾನು ನೋಡುವಾಗ ಆಸ್ ಅ ಸಿನಿಮಾ ಬಫ್ ನನಗೆ ಒಂದಷ್ಟು, ಬಟ್ ಒಂದು ವಿಷಯ, ಒಂದು ಸತ್ಯ, ಅದನ್ನ ನಾವು ಒಪ್ಕೊಳ್ಬೇಕಾಗುತ್ತೆ. ಒಂದಷ್ಟು ವಿಷಯಗಳನ್ನ ನಾವು ಬಹಿರಂಗವಾಗಿ ಎಲ್ಲರ ಜೊತೆನೂ ಮಾತಾಡ್ಬೋದು, ನೋಡ್ಬೋದು, ಕೇಳ್ಬೋದು, ಏನೋ ಮಾಡ್ಬೋದು. ಒಂದಷ್ಟು ವಿಷಯಗಳಿಗೆ ಒಂದು ಚೌಕಟ್ಟು ಅಂತ ಇರುತ್ತೆ, ಪ್ರೈವಸಿ ಅಂತ ಇರುತ್ತೆ.
ಓಕೆ. ಅದು ಬೇಕದು. ಅದು ಆಕ್ಚುಲಿ ಪರ್ಸನ್ ಟು ಪರ್ಸನ್ ಡಿಫರ್ ಆಗುತ್ತಲ್ವಾ? ಅದು ಆಗುತ್ತೆ, ಬಟ್ ಅದನ್ನೇ ಹೇಳ್ತಾ ಇರೋದು. ಈ ತರ ಚರ್ಚೆ ಮಾಡ್ತಾ ಹೋದ್ರೆ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಬೇರೆ ಕಡೆಯಿಂದ ಬೇರೆಯವರಿಂದ ಬರಬೇಕಾಗತ್ತೆ. ಸೊ ಏನು ಮಾಡಕ್ಕಾಗಲ್ಲ ಅದು. ಈಗ ನಾವು ಸಿನಿಮಾ ಮಾಡಿದೀವಿ, ನೋಡೋದು ಬಿಡೋದು ಅವ್ರದ್ದು ಆಯ್ಕೆ. ನೀವು ನೋಡ್ಲೇಬೇಕು ಅಂತ ನಾವು ಇದನ್ನ ಮಾಡಕ್ಕಾಗಲ್ಲ. ಅವ್ರು ಹೇಗ್ ನೋಡ್ತಾರೆ ಅನ್ನೋದನ್ನು ಅವ್ರಿಗೆ ಬಿಟ್ಟಿದ್ದು. ಸೊ ಬಟ್ ಇಷ್ಟಾದ್ರೂ ಕೂಡ ಪೆಟ್ರೋಮ್ಯಾಕ್ಸ್ ಮತ್ತೆ ತೋತಾಪುರಿನಲ್ಲಿ ಅಲ್ಲೂ ಕೂಡ ತುಂಬಾ ಗಾಢವಾದ ವಿಚಾರಗಳಿತ್ತು, ಗಂಭೀರವಾದ ವಿಚಾರಗಳಿತ್ತು. ಸೊ ಅದ್ರ ಬಗ್ಗೆ ಯಾರು ಒಂದಷ್ಟು ಜನ ಮಾತಾಡ್ಲಿಲ್ಲ, ಬರೀ ಡಬಲ್ ಮೀನಿಂಗ್ ಅಂತಾನೆ ಮಾತಾಡಿದ್ರು. ಸೊ ಅದು ಅಂತ ಒಂದು ಗಟ್ಟಿ ವಿಚಾರಗಳನ್ನ ಈಗ ನಾನು ಟೊಳ್ಳಾಗಿ ಬರ್ದಿದ್ದೀನಿ, ನಾನು ಟೊಳ್ಳು ಇದು ಅದನ್ನು ಬಾಯಿ ತುಂಬಾ ಮಾತಾಡಿದ್ದೀರಾ, ಮನಸ್ಸು ತುಂಬಾ ಏನಪ್ಪ ಶಾಪ ಹಾಕಿದ್ದೀರಾ. ಸೊ ಅದೇ ತರ ಇಲ್ಲಿ ಒಂದಷ್ಟು ವಿಷಯಗಳಿದೆಯಲ್ಲ, ಇವತ್ತು ನಾವು ಏನು ಪ್ರಸ್ತುತ ಬದುಕ್ತಾ ಇದ್ದೀವಿ ಅದ್ರ ವಿಷಯಗಳಿದೆ. ಅದು ಜಾತಿ ಸಮಸ್ಯೆ ಆಗಿರ್ಬೋದು, ಮತ್ತೊಂದು ಸಮಸ್ಯೆ ಆಗಿರ್ಬೋದು, ಮೇಲು ಕೀಳು, ಇದು ಏನು ಎಲ್ಲವೂ ಇದೆ. ಅದನ್ನ ಯಾಕೆ ಚರ್ಚೆ ಆಗ್ಲಿಲ್ಲ, ಅದನ್ನ ಯಾಕೆ ಮಾತಾಡ್ಲಿಲ್ಲ? ಇದನ್ನ ಮಾತಾಡಿದಷ್ಟು ಮುಕ್ತವಾಗಿ ಯಾಕಪ್ಪ ನೀವು ಇದನ್ನ ಮಾತಾಡ್ಲಿಲ್ಲ? ಒಬ್ಬರು ಮುಸಲ್ಮಾನರ ಮನೆಗೆ ರಾಯರು ಹೋಗಿ ಬೃಂದಾವನ ಕೊಟ್ಟು ದೀಕ್ಷೆನೆ ಬಿಡ್ತಾರೆ. ಯಾಕೆಂತಂದ್ರೆ ಮನುಜನಿಗೋಸ್ಕರ ಆಗ್ಬೇಕು ಅಂತ. ಅದ್ರ ಬಗ್ಗೆ ಯಾರು ಮಾತಾಡ್ಲೇ ಇಲ್ಲ. ಕರೆಕ್ಟ್ ಅಲ್ಲ ಅಲ್ವೇ? ಸೊ ಇದನ್ನ ಇಷ್ಟು ಗಂಭೀರವಾಗಿ ಹಿಂಗೆ ಹೇಳಿದಾಗ ಇದಾಗತ್ತೆ ಅಂತ ಹೇಳಿ ಅದನ್ನ ಸ್ವಲ್ಪ ಅಲಂಕಾರ ಮಾಡಿದೆ. ಆ ಅಲಂಕಾರ ಅದನ್ನೇ ಸ್ವಲ್ಪ ನನ್ಗೆ ತಿರುಗು ಬಾಣ ಹಾಕೋಯ್ತು. ಕರೆಕ್ಟ್. ಇರ್ಲಿ, ಈಗ ಸಿದ್ಲಿಂಗು ಅಧ್ಯಾಯ 2 ಎಲ್ಲ ಒಂದು ಕರೆಕ್ಷನ್ಸ್ ಮಾಡ್ಕೊಂಡಿದ್ದೀರಾ ಜನಗಳಿಗೆ ಬೇಕಾಗಿರೋ ರೀತಿಯಲ್ಲಿ. ಏನೆಲ್ಲ ಅಂದ್ರೆ ಆ ಎಲ್ಲಾ ಇದು ವಿಚಾರಗಳನ್ನ ಚರ್ಚೆ ಮಾಡಕ್ ಹೋಗ್ದೆ, ಯಾವುದನ್ನು ತರ್ಕ ಮಾಡಕ್ ಹೋಗ್ದೆ. ಸೋಲು ತಪ್ಪು ಅಂತ ಮನಸ್ಫೂರ್ತಿಯಾಗಿ ಒಪ್ಕೊಂಡು ಮತ್ತೆ ಸಂಪೂರ್ಣವಾಗಿ ಮನಸ್ಸು ಬದಲಾಯಿಸಿ ಬೇರೆ ಒಂದು ಹೆಜ್ಜೆನೆ ಅಲ್ಲಿ ಸಿದ್ಲಿಂಗು ಅಧ್ಯಾಯ 2 ಇಟ್ಟಿದ್ದೀನಿ. ಇಲ್ಲಿ 6 ತಿಂಗಳು ಮಗುವಿಂದ ಹಿಡಿದು 60 ವರ್ಷದ ತನಕ 100 ವರ್ಷದ ತನಕ ಕುಟುಂಬ ಸಮೇತನೂ ನೋಡ್ಬೋದು, ಬೇಕಾದ್ರೆ ಪಕ್ಕದ ಮನೆ ಕುಟುಂಬನೂ ಕರ್ಕೊಂಬಂದು ನೋಡ್ಬೋದು. ಅಷ್ಟು ಮುಜುಗರ ಇಲ್ಲದೆ ಇರೋವಂಥದ್ದು ಒಂದು ಒಳ್ಳೆ ಅಪ್ಪಟ ಕನ್ನಡ ಶುದ್ಧ ಚಿತ್ರ, ನಮ್ಮ ಮಣ್ಣಿನ ಚಿತ್ರ. ಕರೆಕ್ಟ್. ಸಿದ್ಲಿಂಗುದಲ್ಲಿ ನನಗೆ ಜಾಸ್ತಿ ಅಂದ್ರೆ ನಿಮ್ಗೆ ಇಡೀ ಲೈಕ್ ಅಂದ್ರೆ ಸಿನಿಮಾ ಏನ್ ಮಾಡಿದಿರಾ, ಎಷ್ಟು ಅಂದ್ರೆ ಯು ಆರ್ ಜಸ್ಟ್ 5 ಫಿಲಮ್ಸ್ ಓಲ್ಡ್, ಇವಾಗ ಇದು 6ನೇ ಸಿನಿಮಾ. ನನಗೆ ಸಿದ್ಲಿಂಗಲ್ಲಿ ಜಾಸ್ತಿ ಎಂಗೇಜ್ಮೆಂಟ್ ಫ್ಯಾಕ್ಟರ್ಸ್ ತುಂಬಾ ಇತ್ತು. ಅಂದ್ರೆ ಸ್ಕ್ರೀನ್ ಪ್ಲೇ ವೈಸ್ ಆಗಿರ್ಬೋದು, ಪಾತ್ರಗಳು ತುಂಬಾ ಹತ್ರ ಆಗೋ ತರ ಇದ್ವು. ಆಕ್ಚುಲಿ ಅಂದ್ರೆ ನಮ್ಗೆ ನಮ್ಮ ಲೈಫ್ಗೆ ಯಾವ್ದಾದ್ರು ಒಂದು ವಿಷಯ ಕನೆಕ್ಟ್ ಆಗೋ ತರ ಸಾಕಷ್ಟು ವಿಷಯಗಳು ಅದರಲ್ಲಿ ಇತ್ತು ಆಕ್ಚುಲಿ ಸಿದ್ಲಿಂಗು ಸಿನಿಮಾದಲ್ಲಿ. ಅಂಡ್ ಅಗೇನ್ ಅಂದ್ರೆ ಕಮಿಂಗ್ ಆಫ್ ಏಜ್ ಸಿನಿಮಾಗಳಲ್ಲೇ ಒನ್ ಆಫ್ ದ ಬೆಸ್ಟ್ ಕನ್ನಡ ಸಿನಿಮಾ ಅಂತ ಹೇಳ್ಬೋದು ಸಿದ್ಲಿಂಗು. ಸೊ ಆ ಒಂದು ನಾಸ್ಟಾಲಜಿಕ್ ಫ್ಯಾಕ್ಟರ್ಸ್ ಏನಿತ್ತಲ್ಲ ಅದು ಎಷ್ಟರ ಮಟ್ಟಿಗೆ ಇದರಲ್ಲಿ ರಿಪೀಟ್ ಆಗುತ್ತೆ ಸಿದ್ಲಿಂಗು 2 ನಲ್ಲಿ ಅಂತ? ಇದರಲ್ಲಿ ರಿಪೀಟ್ ಆಗಿದೆ, ಬಟ್ ಬೇರೆ ಬೇರೆ ಪದರಗಳಲ್ಲಿ ಆಗಿದೆ. ಇದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಬಟ್ ವಿಚಾರ ಒಂದಷ್ಟು ಇದೆ. ಅದನ್ನ ನಾನು ಹೇಳೋದಕ್ಕಿಂತ ನೀವು ನೋಡಿ ಅನುಭವಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಚಿತ್ರಮಂದಿರದಲ್ಲಿ ಚಿತ್ರ ನೋಡಿ ಅದಕ್ಕೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಕರೆಕ್ಟ್. ಸಿದ್ಲಿಂಗಿಗೆ ಆಕ್ಚುಲಿ ಕಾರ್ಗಳಂದ್ರೆ ಅಬ್ಸೆಷನ್ ಫಸ್ಟ್ ಇಂದ, ಚಿಕ್ಕ ವಯಸ್ಸಿನಿಂದ ಕೂಡ. ಜೊತೆಗೆ ಅದೇನೋ ಗೊತ್ತಿಲ್ಲ, ಟೀಚರ್ಸ್ ಜೊತೆಗೆ ತಾಗೋದು ಜಾಸ್ತಿ ಸಿದ್ಲಿಂಗು. ಸಿನಿಮಾಸ್ ಅಲ್ಲಿ ನೋಡಿರೋ ಹಾಗೆ ಆ ಸ್ಕೂಲ್ ಹುಡುಗಿ ಜೊತೆ ಒಂದೇನೋ ಒಂದು ಆಕರ್ಷಣೆ ಆಗುತ್ತೆ, ಅದು ಕಾರ್ ವಿಚಾರಕ್ಕೆನೆ. ಈಗೇನ್ ಆಂಡಳಮ್ಮನ ಜೊತೆ ಆಗೋದು ಕಾರ್ ವಿಷಯನೇ ಅಲ್ಲಿ ಬರುತ್ತೆ. ಬಟ್ ಮಂಗಳ ಟೀಚರ್ ಜೊತೆಗೆ ಮಾತ್ರ ಒಂದು ಬೇರೆ ರೀತಿ ಇದೆ, ಒಂದು ವ್ಯಾವಹಾರಿಕ ಸಂಬಂಧ. ಅದು ಫೈನಲಿ ಅದು ಕ್ರಶ್ ಆಗಿ ಲವ್ ಆಗುತ್ತೆ, ಆ ತರದೆಲ್ಲ. ಅವರು ಕೂಡ ಇಲ್ಲ ಇವಾಗ. ಸೊ ಮುಂದೆ ಈಗ ಅವರ ಜಾಗಕ್ಕೆ ನಿವೇದಿತಾ ಬಂದಿದ್ದಾರೆ. ಸೊ ಹೆಂಗೆ ಅಂದ್ರೆ ಅಲ್ಲಿಂದ ಟೇಕ್ ಆಫ್ ಆಗಿ ಈಗ ಅಂದ್ರೆ ಆಲ್ಮೋಸ್ಟ್ ಈಗ ಅವರು ಮಿಡ್ಲ್ ಏಜ್ಡ್ ಮೆನ್ ಆಲ್ಮೋಸ್ಟ್ ಪಾತ್ರ ಆ ತರ ಇರುತ್ತಾ, ಅಥವಾ ಹೇಗ್ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ ಅಂತ ಕತೆ? ಯಾರ್ದು? ನಿವೇದಿತಾ. ಸಿದ್ಲಿಂಗು ಹೆಂಗ್ ಕನೆಕ್ಟ್ ಆಗ್ತಾರೆ ನಿವೇದಿತಾ ಅವ್ರ ಜೊತೆಗೆ, ಯಾವ ತರ ಅಂತ? ಸಿದ್ಲಿಂಗುಗೆ ಈಗ ಅದೇ ಅಲ್ಲಿಂದ ಮತ್ತೆ ಒಂದು 13 ವರ್ಷಗಳಾಗಿರುತ್ತೆ ಅವನಿಗೆ. ಆ ಮಿಡ್ಲ್ ಏಜ್ ಹತ್ತತ್ರ ಬಂದಿರ್ತಾರೆ. ಸೊ ಇಲ್ಲಿ ಟೀಚರ್ ಜೊತೆನೆ ಯಾಕೆ ಆ ಥರದ್ದು ಇದಾಗುತ್ತೆ ಅಂತಂದ್ರೆ, ನನಗೆ ಬದುಕಲ್ಲಿ 4 ಅಕ್ಷರ ಹೇಳ್ಕೊಡೋರ ಬಗ್ಗೆ ಮತ್ತು 4 ಜನಕ್ಕೆ ಅನ್ನ ಹಾಕೋರ ಬಗ್ಗೆ ನನಗೆ ಎಲ್ಲೆಲ್ಲದ ಗೌರವ. ಯಾಕೆಂತಂದ್ರೆ ಸಮಾಜಕ್ಕೆ ಅಂತ ಜೀವಗಳು ಬೇಕು. ಈಗ ನೀವು 4 ಜನಕ್ಕೆ 4 ಅಕ್ಷರ ಹೇಳ್ಕೊಡ್ತೀರಂದ್ರೆ ಅವ್ರು 4 ಜನಕ್ಕೆ ಹೇಳ್ಕೊಡ್ತಾರೆ, ಅವ್ರು ಇನ್ನೊಂದು 4 ಜನಕ್ಕೆ ದಾಟಿಸ್ತಾರೆ. ಸೊ ಅದು ತುಂಬಾ ಶ್ರೇಷ್ಠವಾದ ಕೆಲಸ. ಆಮೇಲೆ ಒಬ್ರಿಗೆ ಅನ್ನ ಹಾಕೋದು ಅಷ್ಟೇ, ಹಸ್ದವನಿಗೆ ಅನ್ನ ಹಾಕೋದಕ್ಕೆ ಇದೆಯಲ್ಲ, ಕಾಯಿ ಇದೆಯಲ್ಲ, ಅದು ಬ್ಯೂಟಿಫುಲ್. ಅದಕ್ಕಿಂತ ಒಂದು ಶ್ರೇಷ್ಠತೆ ಇನ್ಯಾವುದೂ ಇಲ್ಲ. ಸೊ ಹಾಗಾಗಿ ಆ ತರ ಪಾತ್ರಗಳು ಮತ್ತೆ ಜೀವಗಳು ನನಗೆ ತುಂಬಾ ಆಪ್ತವಾಗಿರೋದ್ರಿಂದ ನಾನು ಇಲ್ಲಿ ಟೀಚರ್ಗಳ ಜೊತೆ ಪ್ರಯಾಣ ಮಾಡಿದ್ದೀನಿ. ಸೊ ನನಗೂ ಅಷ್ಟೇ ಒಂದಷ್ಟು ಟೀಚರ್ಗಳು ನನಗೆ ಸ್ಕೂಲು ಮತ್ತೆ ಕಾಲೇಜಲ್ಲಿ ಪರಿಣಾಮ ಬೀರಿದ್ದಾರೆ. ಕಾಲೇಜು ಅನ್ನೋದಕ್ಕಿಂತ ಸ್ಕೂಲ್ಗಳಲ್ಲಿ. ಹಾಗಾಗಿ ಈ 2 ಪಾತ್ರಗಳನ್ನ
ತಗೊಂಡ್ ಬಂದಿದ್ದೀನಿ. ಸೊ ನಿವೇದಿತಾ ಮತ್ತೆ ಸಿದ್ಲಿಂಗುವಿನ ಒಂದು ಪ್ರಯಾಣ ಏನಿದೆಯಲ್ಲ ಅದು ತುಂಬಾ ತುಂಬಾ ಒಂಥರ ಆಪ್ತವಾಗಿರುವಂಥದ್ದು ಅದು. ಸೊ ಅದನ್ನ ನೋಡಿ, ನೀವು ನೋಡಿದಾಗ ಗೊತ್ತಾಗುತ್ತೆ. ಓಕೆ, ಅಂದ್ರೆ ನನಗೆ ಅಂದ್ರೆ ಸಿದ್ಲಿಂಗು ಇಷ್ಟೆಲ್ಲ ಕಳ್ಕೊಂಡಿದ್ದಾರೆ ಆಲ್ರೆಡಿ. ಈಗ ಮೊದಲನೇ ಇಂದ್ರು ಒಂದು ಭಾಗದಲ್ಲಿ, ಆದ್ರೂ ಅವರಲ್ಲಿ ಇನ್ನೂ ಉಳಿದಿದೆ, ಜೀವನ ಪ್ರೀತಿ ಉಳಿದಿದೆ. ಅಂದ್ರೆ ಇನ್ನೊಂದು ಸಂಬಂಧ ಕಟ್ಕೊಳ್ಳೋ ತರ ಇನ್ನೂ ಜೀವನ ಪ್ರೀತಿ ಉಳಿದಿದ್ಯಾ? ಮತ್ತೆ ಕಾರ್ ವಿಷಯ ಏನಾಗುತ್ತೆ? ಖಂಡಿತವಾಗ್ಲೂ ಜೀವನ ಪ್ರೀತಿ ಉಳಿದಿದೆ. ಕಾರಿನ ವಿಷಯ ಈಗಲೇ ಹೇಳ್ಬಿಟ್ರೆ ಕುತೂಹಲ ಹೊರಟಾಗುತ್ತೆ. ಸೊ ಈ ಎರಡೂ ಪಾತ್ರಗಳಲ್ಲಿ ಏನು ಇಬ್ರು ಅಭಿನಯಿಸಿದ್ದಾರೆ, ಸೋನು ಮೇಡಮ್ ಆಗಿರ್ಬೋದು ಇಲ್ಲ ಯೋಗಿ ಸರ್ ಆಗಿರ್ಬೋದು, ಇವರಿಬ್ರು ಸಿನಿಮಾದಲ್ಲಿ ಅಭಿನಯಿಸಿಲ್ಲ, ಜೀವಿಸಿದ್ದಾರೆ. ಅಷ್ಟರ ಮಟ್ಟಿಗೆ ಪಾತ್ರದ ಪರಕಾಯ ಪ್ರವೇಶ ಮಾಡಿ ಜೀವಿಸಿದ್ದಾರೆ. ಸಿದ್ಲಿಂಗು ಮತ್ತೆ ಎಂದಿನಂತೆ ಲವಲವಿಕೆಯಿಂದ ಅಭಿನಯಿಸಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಪ್ರಬುದ್ಧತೆ ಒಂದಷ್ಟು ಬಂದಿದೆ ಹೀಗಾಗಿ 13 ವರ್ಷದ ಪ್ರಯಾಣದ ಇದು. ನಿವೇದಿತಾ ಅವರು ಅನಿರೀಕ್ಷಿತವಾಗಿ ಸಿದ್ಲಿಂಗು ಬದುಕಿನಲ್ಲಿ ಬರೋವಂಥವ್ರು. ಸೋನು ಮೇಡಮ್ ಅವರು ಆ ಪಾತ್ರವನ್ನ ಅದಕ್ಕೆ ಲುಕ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಏನೇ ಆಗಿರ್ಬೋದು, ತುಂಬಾ ಒಳಗಡೆ ಬಂದು ಕೂತಿದ್ದಾರೆ ಅದರಲ್ಲಿ. ಅಷ್ಟರ ಮಟ್ಟಿಗೆ ಬಂದು ಕೂತಿದ್ದಾರೆ ಅಂತಂದ್ರೆ ಈಗ ಹಾಡು ಬಿಡುಗಡೆ ಆಗಿದೆ. ಸೊ ಅದನ್ನ ನೋಡಿ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಒಂದಷ್ಟು ಜನ, ಸುಮಾರು ಜನ ರಮ್ಯಾ ಮೇಡಮ್ ಜೊತೆ ಇದ್ದಿದ್ದು ಚೆನ್ನಾಗಿತ್ತು ಅಂತ ಒಂದಷ್ಟು ಜನ, ಸೋನು ಮೇಡಮ್ ಅವ್ರದ್ದು ಒಂದಷ್ಟು ಜನ ಅಂತ ಹೇಳಿದ್ದಾರೆ. ಈ ತರ ಒಂದು ಹೇಳಿದ್ದಾರೆ. ಬಟ್ ನೀವು ಇಡೀ ಸಿನಿಮಾ ನೋಡಿದಾಗ ಸೋನು ಮೇಡಮ್ ಅವರು ನಿಮ್ಮ ಮಂಗಳಾ ಟೀಚರ್ದು ಎಲ್ಲ ಏನಿದೆ ಆ ಸ್ಥಾನದಲ್ಲಿ, ಇಡೀ ಸ್ಥಾನದಲ್ಲಿ ಬಂದು ತುಂಬಿಕೊಡ್ತಾರೆ. ಸೊ ಅದ್ರದ್ದು ನಿಮ್ಗೆ ಏನು ಫ್ಲೇವರ್ ಇತ್ತು ಅದನ್ನ ತಂದು ನಿಮಗೆ ಕೊಡ್ತಾರೆ. ಹಾಗಾಗಿ ಇವರಿಬ್ಬರನ್ನ ನಾನು ಜೀವಿಸಿಲ್ಲ, ಇದು ಅಭಿನಯಿಸಿಲ್ಲ ಅಂತ ಹೇಳಿದ್ದು, ಜೀವಿಸಿದ್ದಾರೆ ಅಂತ. ಅದೇ ಮಂಗಳಾ ಟೀಚರ್ ಕೊನೆಯಲ್ಲಿ ಅವರು ತೀರು ಹೋಗ್ತಾರೆ. ಅಂದ್ರೆ ಈಗ ಅಂದ್ರೆ ಅಫ್ಕೋರ್ಸ್ ಇದು ಕತೆ ಪ್ರೋಗ್ರೆಸ್ ಆಗಿರೋದ್ರಿಂದ ಈಗ ನಿವೇದಿತಾ ಅವರೇ ಬೇರೆನೆ, ಆದ್ರೆ ಕನೆಕ್ಷನ್ ಜನ ಅದಕ್ಕೆ ಮಾಡ್ಕೊಳ್ತಾ ಇರ್ತಾರೆ. ಅಂದ್ರೆ ಸೋನು ಗೌಡ ಅವರೇ ಲೈಕ್ ಅಂದ್ರೆ ಅವರನ್ನೇ ಯಾಕೆ ನೀವು ಚೂಸ್ ಮಾಡಿದ್ರಿ ಈ ಪಾತ್ರಕ್ಕೆ ಅಂತ? ಅವ್ರ ಪ್ರತಿಭಾವಂತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅವ್ರು ಒಂದಷ್ಟು ನನಗೆ ಇಂತಿನ ಪ್ರೀತಿಯ ಸಿನಿಮಾ, ಅವ್ರದ್ದು ಮೊದಲನೇ ಸಿನಿಮಾ ನೋಡಿದಾಗ್ಲೇ ಅವರು ನನಗೆ ತುಂಬಾ ಆಪ್ತವಾದ್ರು. ಈ ಹೆಣ್ಮಗು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರಲ್ಲ, ಎಕ್ಸ್ಪ್ರೆಷನ್ಸ್ ಇದು ಮಾಡ್ತಾರಲ್ಲ ಅಂತ. ಆಮೇಲೆ ಒಂದಷ್ಟು ಸಿನಿಮಾಗಳು ಅವ್ರದ್ದು ನೋಡಿದ್ದೀನಿ, ತುಂಬಾ ವಿಪರೀತ ನೋಡಿಲ್ಲ, ಒಂದಷ್ಟು ಸಿನಿಮಾಗಳು ನೋಡಿದ್ದೀನಿ. ನೋಡಿದ್ರಲ್ಲಿ ನನಗೆ ಪರಿಪಕ್ವತೆ ಕಾಣ್ತು. ಸೊ ಇವ್ರ ಜೊತೆ ಕೆಲಸ ಮಾಡ್ಬೇಕು ಅಂತ ನನ್ಗೆ ಅನ್ನಿಸ್ತು. ಸೊ ಕೆಲವ್ರ ಜೊತೆ ಯಾಕೆ ಕೆಲಸ ಮಾಡ್ಬೇಕು ಅನ್ಸುತ್ತೆ ಅಂದ್ರೆ, ನಾವು ಹೇಳ್ಕೊಡೋದಷ್ಟೇ ಅವ್ರು ಕಲಿಯೋದಲ್ಲ, ಅವರಿಂದಲೂ ನಮ್ ಕಲಿಕೆ ಆಗುತ್ತೆ. ಸೊ ಆ ಥರದ್ದು ಒಂದಷ್ಟು ಗುಣಗಳು ಸೋನು ಮೇಡಮ್ ಅಲ್ಲಿದೆ. ಸೊ ಹಾಗಾಗಿ ಅವ್ರನ್ನ ಈ ಪಾತ್ರಕ್ಕೆ ಇದು ಮಾಡ್ಕೊಂಡಿದ್ದೆ. ಇನ್ನು ಹಾಡುಗಳು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ಬಂದ್ರೆ ಸಿದ್ಲಿಂಗು ಒಂದು ಸ್ಟ್ಯಾಂಡರ್ಡ್ಸ್ ಸೆಟ್ ಆಗಿತ್ತು ಆ ಸಿನಿಮಾದಲ್ಲಿ. ಸೊ ಅದೇ ತರ ಎಕ್ಸ್ಪೆಕ್ಟ್ ಮಾಡ್ತಾರೆ ಇಲ್ಲೂ ಕೂಡ. ಒಂದು ಹಾಡಿಗೆ ರಿಲೀಸ್ ಆಗಿ ಅದು ಕೂಡ ಒಳ್ಳೆ ಪ್ರತಿಕ್ರಿಯೆ ಪಡ್ಕೊಳ್ತಾ ಇದೆ. ಬಟ್ ಕಂಪ್ಯಾರಿಸನ್ ಇದ್ದೇ ಇರುತ್ತೆ. ಈಗ ಎಲ್ಲೆಲ್ಲೂ ಓಡೋ ಮನಸ್ಸೇಜೆ ಇದಕ್ಕೆ ಕನಸೊಂದು ಅದಕ್ಕೆ ಕನೆಕ್ಟ್ ಮಾಡ್ತಿದ್ದಾರೆ. ಆಕ್ಚುಲಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಕಡಿಮೆ, ಆ ತರ ಆಟೋಮೆಟಿಕ್ ಆಗಿ ಕಂಪ್ಯಾರಿಸನ್ ಬರುತ್ತೆ. ಇದ್ರಲ್ಲಿ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಬಹುದು ಹಾಡುಗಳನ್ನ ಅಂತ? ಸೊ ಅದರಲ್ಲಿ ಏನು ಫ್ಲೇವರ್ ಇತ್ತೋ ಅದೇ ಫ್ಲೇವರ್ನ ನೀವು ಹಾಡಲ್ಲ ಅಷ್ಟೇ ಅಲ್ಲ, ರೀ ರೆಕಾರ್ಡಿಂಗ್ ಎಲ್ಲದ್ರಲ್ಲೂ ನೀವು ಹಿನ್ನೆಲೆ ಸಂಗೀತ ಎಲ್ಲದ್ರಲ್ಲೂ ಕಾಣಬಹುದು. ಅಷ್ಟು ಮುದ ಕೊಡುತ್ತೆ, ಅಷ್ಟು ಚೆನ್ನಾಗಿ ನಮ್ಮ ಅನೂಪ್ ಸಿಳಿನವರು ಕಂಪೋಸ್ ಮಾಡಿದ್ದಾರೆ. ಇನ್ನೂ 2 ಹಾಡುಗಳಿದೆ, ಅವು ಕೂಡ ನಿಮ್ಗೆ ಇಷ್ಟವಾಗುತ್ತೆ. ಅದನ್ನ ಸದ್ಯದಲ್ಲೇ ಬಿಡುಗಡೆ ಮಾಡ್ತೀವಿ. ಸೊ ಕಂಪ್ಯಾರಿಸನ್ ಇದನ್ನ ಪಕ್ಕಕ್ಕಿಟ್ಟು ಇದನ್ನ ಹೊಸದಾಗಿ ಒಂದು ಹೊಸ ಇದು ಅಂತ ನೋಡಿ ನಿಮ್ಗೆ ಒಂದು ವಿಶೇಷವಾದಂತ ಅನುಭವ ಬರುತ್ತೆ, ವಿಶ್ವಾಸ ಇರಲಿ. ಕರೆಕ್ಟ್. ಈಗ ಫಸ್ಟ್ ಫಿಲಮ್ ಅಲ್ಲಿ ಹಾಡುಗಳ ವಿಚಾರ ಅಂತ ಬರೋದಾದ್ರೆ ಎಲ್ಲೆಲ್ಲೋ ಓಡೋ ಮನಸ್ಸೆ ಅದೊಂಥರ ಸಾಂಗ್, ಮತ್ತೆ ಬರ್ಬಾದ್ ಬಿಲ್ಡಿಂಗ್ ಬಾಡಿಗೆ ರೂಮ್ ಅದೊಂಥರ, ಮತ್ತೆ ಅಚ್ಚಚ್ಚು ಬೆಲ್ದಚ್ಚು ಅದೊಂದು ಸಾಂಗ್. ನನಗೆ ಪರ್ಟಿಕ್ಯುಲರ್ಲಿ ಅಂದ್ರೆ ಎಲ್ಲ ವೆರೈಟಿ ಆಫ್ ಸಾಂಗ್ಸ್ ಇದೆ. ಪ್ಲಸ್ ಅಚ್ಚಚ್ಚು ಬೆಲ್ದಚ್ಚು ಹಾಡಲ್ಲಿ ನೀವು ಮಾಡಿದ್ ನನಗೆ ಇಷ್ಟ ಆಗಿದೆ ಯಾವ ವಿಚಾರ ಅಂತಂದ್ರೆ, ಅಲ್ಲಿ ರಮ್ಯಾ ಅವ್ರನ್ನ ಕೂಡ ಆಕ್ಚುಲಿ ಡ್ಯಾನ್ಸ್ ಮಾಡಿಸ್ಬಿಡೋದಾಗಿತ್ತು. ಇನ್ಫ್ಯಾಕ್ಟ್ ಅಲ್ಲಿ ಪರಿಚಯ ಆಗಿ ಏನೋ ಕಾರೆಲ್ಲ ಸಿಕ್ಕಿರುತ್ತೆ ಆ ಟೈಮಲ್ಲಿ. ಬಟ್ ಅಲ್ಲಿ ನೀವು ಇನ್ಕ್ಲೂಡ್ ಮಾಡ್ಲಿಲ್ಲ. ದಟ್ ವಾಸ್ ದ ಬೆಸ್ಟ್ ಅಂದ್ರೆ ರೈಟಿಂಗ್ ಅಂತ ನನ್ನ ಪ್ರಕಾರ ನನಗೆ ಅನ್ಸಿದ್ದು. ಸೊ ಆ ಥಾಟ್ ಯಾಕೆ ಬಂತು? ಬಿಕಾಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಕೂಡ ಅವತ್ತಿನ ಆಡಿಯನ್ಸ್ಗೆ ಅದೇನೋ ಇದು ಯಾಕೆ ಇದು ಬೇಕಾಗಿರ್ಲಿಲ್ಲ ಅಂತ ಅನ್ನಿಸ್ತಿರ್ಲಿಲ್ಲ. ಬಹುಶಃ 13 ವರ್ಷದ ಹಿಂದಿನ ಆಡಿಯನ್ಸ್ಗೆ ಅದು ದಟ್ ವಾಸ್ ಲೈಕ್ ಫೈನ್, ಅವ್ರು ಅಕ್ಸೆಪ್ಟ್ ಮಾಡ್ತಾ ಇದ್ರು ಅದನ್ನ. ಬಟ್ ಬೇಡ ಅಲ್ಲಿ ಅಂತ ನಿಮಗೆ ಯಾಕೆ ಅನ್ನಿಸ್ತು? ಅಂದ್ರೆ ಅದು ಆ ಸಾಂಗ್ ನಾವು ಮಾಡಿದ್ದೆ ಒಂದು ಇಮ್ಯಾಜಿನೇಷನ್ ಇದ್ರಲ್ಲಿ. ಸೊ ಹಾಗಾಗಿ ಸಿದ್ಲಿಂಗು ಅಲ್ಲಿ ಇಮ್ಯಾಜಿನೇಷನ್ ಹೋಗಿ ಹಾಡಿ ಡ್ಯಾನ್ಸ್ ಮಾಡಿದ್ರೆ ಸೂಕ್ತ. ಬಟ್ ಇಲ್ಲಿ ಮಂಗಳಾ ಟೀಚರ್ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಿ ನಿರ್ಧಾರ ಮಾಡಿ. ಆ ಥಾಟ್ ಬಂದಿತ್ತಾ ಫಸ್ಟ್ ಸೇರಿಸ್ಬೇಕು ಅವ್ರನ್ನ? ಆ ತರ ಮಾಮೂಲು ಒಂದಷ್ಟು ಚರ್ಚೆ ಆಯ್ತು, ಆಗ್ಬೇಕಾ ಬೇಡವಾ ಹಾಡಲ್ಲಿ ಇದು ಅಂತ ಹೇಳಿ. ಸೊ ಹಾಗಾಗಿ ಕೊನೆಗೆ ಬೇಡ,
ಧಕ್ಕೆ ಆಗುತ್ತೆ ಸಿನಿಮಾಗೂ, ಮತ್ತೆ ಆ ಸಿನಿಮಾಗಿನ ಹಾಡಿಗೆ ಧಕ್ಕೆ ಆಗುತ್ತೆ ಅಂತೇಳಿ ಆ ಐಡಿಯಾನ ಕೈಬಿಟ್ಟು ನಮ್ಮ ಅರಸು ಅಂತಾರೆ ಲಿರಿಕ್ ರೈಟ್ರು, ಅವರು ಮತ್ತೆ ಅನೂಪ್ ಸೀಳಿನ್ ನಾನು ಎಲ್ಲ ಕೂತು ಚರ್ಚೆ ಮಾಡಿ ಆ ಥರ ಇದು ಮಾಡಿ. ಕರೆಕ್ಟ್. ಇದರಲ್ಲಿ ಈಗ 3 ಹಾಡುಗಳಿರುತ್ತೆ ಟೋಟಲಿ ಸಿದ್ಲಿಂಗು 2 ಅಲ್ಲಿ. ಒಟ್ಟು 4 ಹಾಡು. 4 ಹಾಡುಗಳು ಎಲ್ಲವೂ ಕೂಡ ಅಂದ್ರೆ ಸಿನಿಮಾದ ಪೇಸ್ ಜೊತೆಗೆ ಹೋಗುತ್ತಾ ಅಥವಾ ಇಲ್ಲ ಬೇರೆ ಬೇರೆ ಹಾಡಿಗೋಸ್ಕರ ಹಾಡಂತ ಹಾಡಿಗೋಸ್ಕರ ಇಲ್ಲ, ಕತೆಗೋಸ್ಕರ ಹಾಡುಗಳಾಗಿ ಬೇರೆ ಬೇರೆ ತರ ಪದರಗಳಲ್ಲಿ ಹೋಗುತ್ತೆ. ಬಿಕಾಸ್ ಯಾಕಂದ್ರೆ ತುಂಬಾ ಕ್ಲಿಯರ್ ಆಗಿ ರಿಜೆಕ್ಟ್ ಮಾಡ್ತಾ ಇದಾರೆ. ಅಂದ್ರೆ ಸಿನಿಮಾ ಥಿಯೇಟರ್ ಅಲ್ಲಿ ಹಾಡುಗಳನ್ನ ನೋಡಕ್ ಇಷ್ಟ ಪಡ್ತಾ ಇಲ್ಲ. ನಾವು ಬೇಕಿದ್ರೆ ಯೂಟ್ಯೂಬ್ ಅಲ್ಲಿ ನೋಡ್ಕೋತೀವಿ ಅದನ್ನ. ಪ್ರೋಗ್ರೆಸ್ ಆಗ್ತಿರ್ಬೇಕು. ಇನ್ಫ್ಯಾಕ್ಟ್ ಅದು ಅವ್ರ ಗಮನಕ್ಕೂ ಬರಬಾರ್ದು ಹಾಡು ಬರ್ತಾ ಇದೆ ಅಂತ. ಆ ರೀತಿ ಕಥೆ ಪ್ರೋಗ್ರೆಸ್ ಒಳಗೆ ಏನಪ್ಪಾ ಬ್ಲೆಂಡ್ ಆಗಿ ಹಾಡುಗಳು ಹೋಗುತ್ತೆ. ಹಾಗಾಗಿ ಅದು ಇಷ್ಟ ಆಗುತ್ತೆ. ಈಗ ನೀವು ನೋಡಿದ್ರಿ, ನೀವು ಈಗ ಮೊನ್ನೆ ಈಗ ಬಿಡುಗಡೆ ಆಗಿರೋದು ಅದು ಬರೀ ಹಾಡು ತರನೇ ಇಲ್ಲ, ಅದು ಒಂದು ದೃಶ್ಯ ರೂಪಕ ತರನು ಇದೆ ನಿಮ್ಗೆ. ಸೊ ಹಾಗಾಗಿ ಆ ತರ ಬ್ಲೆಂಡ್ ಆಗಿದೆ. ಕರೆಕ್ಟ್. ಇನ್ನೊಂದೇ ಸಿದ್ಲಿಂಗು ಪಾರ್ಟ್ 1 ನೋಡದೇ ಇರುವಂತಹ ಪ್ರೇಕ್ಷಕರು ಇದನ್ನ ನೋಡಿದಾಗ ಅಂದ್ರೆ ಯಾವ ರೀತಿ ಅನುಭವ ಕೊಡುತ್ತೆ ಅವ್ರಿಗೆ? ಇದನ್ನು ತುಂಬಾ ಯೋಚನೆ ಮಾಡಿ ನಾವು ಸಿದ್ಲಿಂಗು 1 ಯಾರು ನೋಡಿಲ್ಲ ಅವ್ರಿಗೆ ಇದನ್ನ ನೋಡಕ್ ಶುರು ಮಾಡಿದ್ರೆ ಅದ್ರದ್ದು ಕನೆಕ್ಟಿವಿಟಿನೂ ಕೊಟ್ಟು ಸಿನಿಮಾ ಕತೆ ಶುರು ಮಾಡಿದೀವಿ. ಹಾಗಾಗಿ ಯಾವುದೇ ಕನ್ಫ್ಯೂಷನ್ಸ್ ಏನಿರಲ್ಲ. ಬಟ್ ಅದೇ ತರನೇ ನೋಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ನೋಡಿಲ್ಲ ಅಂದ್ರೂ ಏನು ನಷ್ಟ ಇಲ್ಲ. ಸೊ ಇದರಲ್ಲಿ ಕತೆ ಕೊಂಡಿ ಇರೋದ್ರಿಂದ ಅದು ಕೈ ಹಿಡಿದು ಪ್ರಯಾಣ ಮಾಡಿಸುತ್ತೆ. ಇನ್ನು ವಿಜಯ್ ಪ್ರಸಾದ್ ಅವರು ಆಕ್ಚುಲಿ ಅಂದ್ರೆ ಲೈಫಲ್ಲಿ ನೀವು ಸೋಲಿಂದ ಕಲ್ತಿರುವಂತಹ ಪಾಠ ನಿಮಗೆ ಜಾಸ್ತಿ ಆಪ್ತವಾಗಿದೆ ಅಥವಾ ಗೆಲುವಿಂದ ಕಲ್ತಿದ್ದ ಪಾಠ ಜಾಸ್ತಿ ಆಪ್ತವಾಗಿದೆಯಾ ಅಂತ? ನನಗೆ ಸೋಲು ಗೆಲುವು ಇವೆರಡಕ್ಕಿಂತ ಹೆಚ್ಚಾಗಿ ನನ್ನ ಬದುಕಿನ ಒಂಟಿತನ ಪ್ರಯಾಣ ಇದೆಯಲ್ಲ, ಅದರಿಂದ ಹೆಚ್ಚು ನಾನು ಕಲ್ತಿದ್ದೀನಿ, ಆಪ್ತವಾಗಿದ್ದೀನಿ. ಹಾಗಾದ್ರೆ ಈಗ ಸಿದ್ಲಿಂಗು ನಿಮ್ದು ಆಕ್ಚುಲಿ ನಿಮ್ದೇ ಕಥೆ ಅಂದ್ರೆ ಬೇರೆ ಬೇರೆ ರೀತಿ ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಆ್ಯಡ್ ಮಾಡಿ ತೋರಿಸ್ತಿದ್ದೀರಾ ಅಂತ ಹೇಳಿದ್ರು. ಸಿದ್ಲಿಂಗು 2 ಅಲ್ಲೂ ಕೂಡ ಸಿದ್ಲಿಂಗು ಲೈಕ್ ಒಂಟಿನೇ ಆಗ್ಬಿಡ್ತಾರ ಹಾಗಾದ್ರೆ ಹೇಗೆ ಅಂತ? ಒಳ್ಳೆ ಪ್ರಶ್ನೆ. ಆದ್ರೆ ಉತ್ತರ ಕೊಡಕ್ಕೆ ಸೂಕ್ತ ವೇದಿಕೆ ಅಲ್ಲ. ಬಟ್ ಇಲ್ಲ, ಆ ತರ ಏನು ಇದೆ ಏನಿಲ್ಲ. ನೋಡಿ ಸಿನಿಮಾ ನೋಡಿ. ಕೆಲವು ಅದು ಕುತೂಹಲ ಕಳ್ಕೊಂಡ್ಬಿಟ್ರೆ ಅದು ಆ ಸಿನಿಮಾ ನೋಡೋದಕ್ಕೆ ಆ ಒಂದು ಇದೇ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ ಮೊದ್ಲೆಲ್ಲ ನಾವು ಪತ್ರ ಬರಿತಾ ಇದ್ವಿ. ಪತ್ರ ಇಂಡಿಯನ್ ಲೆಟರ್ ಓಪನ್ ಮಾಡಿ ಶ್ರೀ ಕ್ಷೇಮ ದಿನಾಂಕ ಎಲ್ಲ ಬರೆದು ತೀರ್ಥರೂಪಗೆ ಎಲ್ಲ ಬರಿತಾ ಇದ್ವಿ. ಇವತ್ತು ಇಮೇಲ್ ಅಂತೆಲ್ಲ ಬಂದ್ಬಿಟ್ಟು ನಾವು ಫೋನ್ ಎಲ್ಲ ಬಂದು ಅದೆಲ್ಲ ಹೊರಟೇ ಹೋಯ್ತು. ಎಲ್ಲ 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 ಸಾವಾಗೋಯ್ತು. ಆ ಪೇಪರ್ ತಗೊಳ್ಳೋದು, ಪೇಪರ್ ಮುಟ್ಟೋದು, ಬರೆಯೋದು, ಇದು ಮಾಡೋದು ಎಂತ ಕುತೂಹಲ ಇತ್ತು ನೋಡಿ, ಅದೆಲ್ಲ ಕಳ್ಕೊಂಡ್ಬಿಟ್ಟಿದೀವಿ. ಸೊ ಹಾಗಾಗಿ ಕುತೂಹಲ ಕಳ್ಕೊಂಡು ಇದಾಗದ್ ಬೇಡ ಅಂತ. ಸರ್, ಈಗ ನೀವು ಸ್ಕ್ರಿಪ್ಟಿಂಗ್ ಟೈಮಲ್ಲಿ ಅಂದರೆ ಕಂಪ್ಲೀಟಾಗಿ ನೀವು ಒಬ್ಬರೇ ಅದರಲ್ಲಿ ಇನ್ವಾಲ್ವ್ ಆಗ್ತೀರಾ ಅಥವಾ ಬೇರೆಯವರಿಂದ ಏನಾದರೂ ಸಜೆಷನ್ಸ್ ತಗೊಳ್ಳೋದು, ಅಡಿಷನ್ಸ್ ಅಥವಾ ಒಬ್ಬನೇ ಬರೆಯೋದು? ನಾನು ಒಂಥರ ನಮ್ಮ ಸಿನಿಮಾದಲ್ಲಿ ಒಂಥರ ಒಂದು ಕ್ಯಾರೆಕ್ಟರ್ ಇದೆ, ಹಳೆ ಬೇವರ್ಸಿ ಅಂತ. ಹಾಗೆ ನಾನು ಒಂಟಿ ಬೇವರ್ಸಿ, ಒಂಟಿ ಸಲಗ ಒಬ್ಬನೇ ಬರೆಯೋದು, ಒಬ್ಬನೇ ಇದು ಮಾಡೋದು. ಬಟ್ ಬರೆದಾದ್ಮೇಲೆ ಇಡೀ ತಂಡಕ್ಕೆ ನಾನು ಓದಿ ಹೇಳ್ತೀನಿ. ಎಲ್ಲಾ ತಂತ್ರಜ್ಞರಿಗೂ ಎಲ್ಲಾ ಕಲಾವಿದರಿಗೂ ಇಡೀ ದಿನ ಸ್ಕ್ರಿಪ್ಟ್ ಇರುತ್ತೆ. ಎಲ್ರೂ ಕೂಡಿಸ್ಕೊಂಡು ಇಡೀ ಸ್ಕ್ರಿಪ್ಟ್ ಓದ್ತೀನಿ. ಓದಾದ್ಮೇಲೆ ಸೂಕ್ತ ಸಲಹೆ ಸದಾ ಸ್ವಾಗತ. ಇದರಲ್ಲಿ ನಾ ತಪ್ಪು ಅಂತ ಅನ್ನಿಸ್ತೆ ಅಥವಾ ತಿದ್ದುಪಡಿ ಆಗ್ಬೇಕು, ಏನೇ ಬೇಕು, ಏನೇ ಸಲಹೆಗಳು ತಗೊಂಡು ಮತ್ತೆ ಮಾರ್ಪಾಡುಗಳು ಮಾಡ್ಕೊಳ್ತೀನಿ. ಮಾರ್ಪಾಡುಗಳು ಮಾಡ್ಕೊಂಡು ಒಂದ್ಸತಿ ಫೈನಲ್ ಲಾಕ್ ಓಕೆ ಆದ್ಮೇಲೆ ಆಮೇಲೆ ಶೂಟಿಂಗ್ ಹೋಗ್ತೀನಿ. ಓಕೆ. ಈಗ ನಮಗೆ ಇಡೀ ಸಿದ್ಲಿಂಗು ಸಿನಿಮಾದಲ್ಲಿ ಈಗ ತುರುವೇಕೆರೆ ಆಂಡಳಮ್ಮ ಪಾತ್ರ ಏನಿದೆ ಅದೊಂದು ರೀತಿ ಅಂದ್ರೆ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಒಬ್ಬ ಮನುಷ್ಯನಿಗೆ ಆಗುವಂತಹ ಒಂದು ಕ್ರಶ್ ಅಥವಾ ಅದೊಂದು ಹೇಳ್ಕೊಳಕ್ ಆಗದೆ ಇರೋ ಒಂದು ಇಮೋಷನ್ ತರ ಅವರು ಕಾಣಿಸ್ಕೋತಾರೆ. ಅಂದ್ರೆ ಎಲ್ರಿಗೂ ಆ ಥರದೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ. ಬಟ್ ಅದನ್ನ ಹೊರಗಡೆ ಅಷ್ಟಾಗಿ ಅದು ಹೇಳ್ಕೊಳಲ್ಲ ಆ ಥರದೆಲ್ಲ. ಸೊ ನಿಮ್ಮ ಲೈಫಲ್ಲಿ ಆ ಥರ ಎಕ್ಸ್ಪೀರಿಯನ್ಸಸ್ ಏನಾದ್ರು ಆಗಿದೆಯಾ? ಒಂದು ಸಿದ್ಲಿಂಗು ಸಿನಿಮಾ ಬಿಡುಗಡೆ ಆದಾಗ ಇದೇ ಥರ ಸಂದರ್ಶನ ಮಾಡ್ತಾ ಇದ್ವಿ. ಒಂದು ಲೈವ್ ಫೋನ್ ಇದಿತ್ತು, ಲೈವ್ ಫೋನ್ ಕಾಲು. ಓಕೆ. ಬಹುಶಃ ಬಿಜಾಪುರ ಇಂದನೋ ಬೀದರ್ದಿಂದನೋ ಒಬ್ರು ಫೋನ್ ಮಾಡಿದ್ರು. ಫೋನ್ ಮಾಡಿ ಆತ ಎಷ್ಟು ಚೆನ್ನಾಗಿ ಹೇಳ್ಕೊಂಡ್ರು ಅಂದ್ರೆ, ಸರ್ ನಿಮ್ ಸಿದ್ಲಿಂಗು ಸಿನಿಮಾದಲ್ಲಿ ವಿದ್ಯಾರ್ಥಿ ಮತ್ತೆ ಲೆಕ್ಚರರ್ ಜೊತೆ ಏನು ಇದಾಗಿದೆ, ನನ್ನ ಬದುಕಲ್ಲಿ ಹಂಗೆ ಆಗಿದೆ ಸರ್. ನನಗೆ ಇಡೀ ಸಿನಿಮಾ ಆಪ್ತವಾಯ್ತು. ಸೊ ಹಾಗಾಗಿ ಸಿನಿಮಾನ ಮುನ್ನ 2-3 ಸತಿ ಎಲ್ಲ ನೋಡಿದ್ದೀನಿ ಅಂತೆಲ್ಲ. ಒಂದಷ್ಟು ಬದುಕಲ್ಲಿ ಒಂದು ಆಗಿರುತ್ತೆ ಸರ್. ಕೆಲವೆಲ್ಲ ಹೇಳ್ಕೊಳಕ್ಕಾಗಲ್ಲ, ಕೆಲವೆಲ್ಲ ಹೇಳ್ಕೊಳ್ಬಾರ್ದು. ಸೊ ಹಾಗಾಗಿ ಒಂದು ಪ್ರಯಾಣ ಅದೊಂಥರ ಆಗಿದೆ. ಕರೆಕ್ಟ್.
ಎವ್ರಿ ಸಿನಿಮಾ ಇಸ್ ಅನ್ ಎಕ್ಸ್ಪೆರಿಮೆಂಟ್ ಆಕ್ಚುಲಿ. ಅಂದ್ರೆ ಜನಗಳಿಗೆ ಯಾವ ಪರ್ಟಿಕ್ಯುಲರ್ ವಿಷಯ ಇಷ್ಟ ಆಗುತ್ತೋ ಅಥವಾ ಇಷ್ಟ ಆಗಲ್ವೋ ಅದನ್ನ ನಮಗೆ ಊಹೆ ಮಾಡ್ಲಿಕ್ಕೆ ಆಗಲ್ಲ. ಖಂಡಿತವಾಗಿ. ಬಟ್ ಓನ್ಲಿ ಥಿಂಗ್ ದಟ್ ಮ್ಯಾಟರ್ಸ್ ಈಸ್ ಅಂದ್ರೆ ಒಳಗಡೆ ಬಂದು ಪ್ರೇಕ್ಷಕ ಕುತ್ಕೊಂಡು ಆ 2 ಗಂಟೆ ಏನಿರ್ತಾನೆ ಎಂಗೇಜ್ ಮಾಡೋ ತರ ಆದ್ರೆ ಮಾತ್ರ ಮುಗೀತಷ್ಟೇ. ದಟ್ ಈಸ್ ಅಂದ್ರೆ ಅದು ಒಂದು ರೀತಿ ಆ ಸಿನಿಮಾ ಗೆಲುವು ಅಂತ ಹೇಳಬಹುದು. ಇಡೀ ಸಿನಿಮಾ ಅವಧಿ ಅದು 2 ಗಂಟೆ ಆದ್ರೂ ಇರ್ಲಿ 3 ಗಂಟೆ ಆದ್ರೂ ಇರ್ಲಿ ನೋಡ್ಸ್ಕೊಂಡು ಹೋಗೋ ಗುಣ ಇರ್ಬೇಕು. ಹೌದು, ನೋಡ್ಸ್ಕೊಂಡು ಹೋಗೋ ಗುಣ ಇಲ್ಲ ಅಂದ್ರೆ 30 ನಿಮಿಷ ಇದ್ರೂ ಸಿನಿಮಾ ನೋಡಲ್ಲ. ಅದೇ ನೋಡ್ಸ್ಕೊಂಡು ಹೋಗುವಂತ ಗುಣ ಇದ್ರೆ 3 ಗಂಟೆಗಳ ಅವಧಿ ಕಾಲ ಇದ್ರೂ ನೋಡ್ತಾರೆ. ಓಕೆ, ಜಾನರ್ ಚೇಂಜ್ ಮಾಡಬೇಕು, ಬೇರೆ ತರನೇ ಏನಾದ್ರು ಆಕ್ಷನ್ ಡ್ರಾಮಾ ಆ ತರ ಏನು ಪ್ಲಾನ್ಸ್ ಇದೆ? ನನಗ್ ಬೇಕಾದಷ್ಟು ಮಾಡ್ಬೇಕಂತ ಸಿನಿಮಾಗಳು ಇನ್ನೂ ಬೇರೆ ಬೇರೆ ತರ ಇದೆ. ಸೊ ಇದೆಲ್ಲ ಒಂದು ನನ್ನ ಬದುಕು ಕಟ್ಕೊಳಕ್ಕೆ ಒಂದು ಇದು ಮಾಡೋದಕ್ಕೆ ಒಂದಷ್ಟೆಲ್ಲ ಮಾಡ್ತಾ ಇದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ಬೇರೆ ಜಾನರಲ್ಲೇ ಸಿನಿಮಾಗಳು ಬರುತ್ತೆ. ಒಂದಷ್ಟು ಐಡಿಯಾ ಇದೆ. ವಿಜಯ್ ಪ್ರಸಾದ್ ಮುಂಡೆ ಮಗ ಈ ತರನು ಸಿನಿಮಾ ಮಾಡ್ತಾನ ಅನ್ಬೇಕು. ಆ ರೀತಿದು ಒಂದಷ್ಟಿದೆ, ನೋಡೋಣ ಭವಿಷ್ಯದಲ್ಲಿ. ಸರ್, ಓವರ್ ಆಗಿ ಸಿದ್ಲಿಂಗು 2 ಅಂದ್ರೆ ನಮಗೆ ಸಿದ್ಲಿಂಗು 1 ನೋಡುವಾಗ ಅದೇ ಜೀವನ ಪ್ರೀತಿ ತುಂಬಿ ತುಳುಕ್ತಾ ಇತ್ತು ಆ ಸಿನಿಮಾದಲ್ಲಿ. ಆಕ್ಚುಲಿ ಏನೇ ಆದ್ರೂ ಲೈಫಲ್ಲಿ ನಾವು ಮುಂದೆ ಹೋಗ್ಬೇಕು, ಮೂವ್ ಆನ್ ಅನ್ನುವಂತಹ ಒಂದು ಪಾಲಿಸಿನ ನೀವು ಆಕ್ಚುಲಿ ಅಂಡರ್ ಕರೆಂಟ್ ಅಲ್ಲಿ ತೋರಿಸ್ತಾ ಹೋಗಿದ್ರಿ. ಬೇರೆ ಬೇರೆ ತರ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ. ಲೈಕ್ ಅಂದ್ರೆ ನಾವು ಮೂವ್ ಆನ್ ಆಗ್ತಾ ಇರಬೇಕು, ಜೀವನ ನಡೀತಾ ಇರಬೇಕು ಅನ್ನೋ ತರ. ಸಿದ್ಲಿಂಗು 2 ಅಲ್ಲಿ ಯಾವ ರೀತಿ ಅಂದ್ರೆ ಪರಿಣಾಮ ಬೀರಬಹುದು ಈ ಸಿನಿಮಾ ನೋಡಿದಾಗ ಜನಗಳಿಗೆ ಅಂತ? ಬಿಕಾಸ್ ಅವತ್ತಿನ ಕಾಲಘಟ್ಟದ ಅಂದ್ರೆ ಪ್ರೇಕ್ಷಕರು ಬದಲಾಗಿದ್ದಾರೆ ಇವಾಗ. ಅಂದ್ರೆ ಇನ್ ಟರ್ಮ್ಸ್ ಆಫ್ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಅಂತ ಕೂಡ ನೋಡುವಾಗ ಸಿನಿಮಾ ನೋಡೋ ರೀತಿ ಬದಲಾಗಿದೆ. ಪ್ಲಸ್ ಆ ಮನುಷ್ಯ ಏನು 13 ವರ್ಷ ಹಿಂದಿದ್ದ ಪ್ರೇಕ್ಷಕ ಇವಾಗ ಅವನ ಲೈಫಲ್ಲೂ ಸಾಕಷ್ಟು ಮಾರ್ಪಾಟುಗಳಾಗಿದೆ. ಪ್ಲಸ್ ಅವನ ಪರ್ಸೆಪ್ಷನ್ಸ್ ಕೂಡ ಚೇಂಜ್ ಆಗಿರುತ್ತೆ ಇವಾಗ. ಅವರಿಗೆ ಅಂದ್ರೆ ಆ 2 ವಿಷಯಗಳಿಗೆ ಕನ್ವಿನ್ಸ್ ಆಗುವಂತದ್ದು ಆಕ್ಚುಲಿ ಸಿದ್ಲಿಂಗು 2 ಅಲ್ಲಿ ಏನಿರುತ್ತೆ ಅಂತ? ಸರ್, ಇದಕ್ಕೆ ಒಂದೇ ಸಾಲಿನಲ್ಲಿ ಉತ್ತರ ಕೊಡಬೇಕು ಅಂದ್ರೆ ಸಿದ್ಲಿಂಗು ಅಧ್ಯಾಯ 2 ಬರೀ ಬುದ್ಧಿವಂತರಿಗೆ ಮಾತ್ರವಲ್ಲ, ಪ್ರತಿಯೊಬ್ಬರಿಗೂ ತಲುಪುವಂತ ಚಿತ್ರ, ಪ್ರತಿಯೊಬ್ಬರಿಗೂ ದಾಟುವಂತ ಚಿತ್ರ. ಈಗಿನ ಪ್ರಸ್ತುತ ಕಾಲಕ್ಕೆ ಅವರವರ ಬೇಡಿಕೆಗಳು, ಆಶಯಗಳು, ಅಭಿಲಾಷೆಗಳು ಏನೇನಿದೆ ಅವೆಲ್ಲವನ್ನು ಪೂರ್ಣ ಮಾಡುವಂತ ಒಂದು ಸಿನಿಮಾ. ಇಷ್ಟು ನಾನು ಭರವಸೆ ಕೊಡ್ತೀನಿ. ಸಿದ್ಲಿಂಗು ಅಧ್ಯಾಯ 2 ನಿಮ್ಗೆ ತುಂಬಾ ಆಪ್ತವಾಗುವಂತ ಚಿತ್ರ. ಭರವಸೆ ಇರಲಿ, ನಂಬಿಕೆ ಇರಲಿ, ವಿಶ್ವಾಸ ಇರಲಿ, ಆಶೀರ್ವಾದ ಇರಲಿ. ಕರೆಕ್ಟ್. ಇನ್ನೊಂದು ಆಕ್ಚುಲಿ ಅಂದ್ರೆ ಡೈಲಾಗ್ಸ್ ವಿಷಯದಲ್ಲಿ ಕೆಲವೊಂದು ಒಳ್ಳೆ ಎಕ್ಸ್ಪೆರಿಮೆಂಟ್ಸ್ ಆಗಿತ್ತು ಸಿದ್ಲಿಂಗು ಅಂದ್ರೆ ಸಿನಿಮಾದಲ್ಲಿ. ಅದ್ರಲ್ಲಿ ನಾಟಿನೆಸ್ ಕೂಡ ಅಡಗಿತ್ತು. ಫಾರ್ ಎಕ್ಸಾಂಪಲ್, ಈಗ ಯಾವ್ದೋ ಒಂದು ಹ್ಯಾಂಡ್ ಸೆಟ್ಗೆ ಸಿಮ್ ಕಾರ್ಡ್ ಹಾಕಿಲ್ಲ, ಆ ತರದ ಒಂದು ಡೈಲಾಗ್ ಬರುತ್ತೆ. ಆ ತರ ಸುಮಾರು ಬರುತ್ತೆ ಆಕ್ಚುಲಿ. ಆ ತರದ ಪ್ರಯೋಗ ಇದರಲ್ಲೂ ಆಗಿರುತ್ತೆ ಈ ಸಿನಿಮಾದಲ್ಲಿ? ಹೇಗೆ? ಖಂಡಿತ ಇಲ್ಲ. ಖಂಡಿತ ಇಲ್ಲ. ತಮಾಷೆ ಇದೆ, ತುಂಬಾ ಅತ್ಯಂತ ಆರೋಗ್ಯಕರವಾಗಿದೆ ಅಷ್ಟೇ. ಬೇರೆ ರೀತಿನೇ ತಮಾಷೆ ಇದೆ. ಅಂದ್ರೆ ಯಾವುದೇ ಮುಜುಗರ ಪಡದೇ ಇರುವಂತದ್ದು, ಎಲ್ಲರ ಜೊತೆ ಕೂತು ಕೇಳ್ಬೋದಂತ ನೋಡ್ಬೋದಂತ ದೃಶ್ಯ ಮಾತುಗಳಿವೆ. ಓಕೆ, ಸೊ ಸಿದ್ಲಿಂಗು ಪಾರ್ಟ್ 2 ಅಲ್ಲಿ ಯಾಕಂದ್ರೆ ಅವರು ಅಂದ್ರೆ ಮೆಚೂರ್ಡ್ ಆಗಿದ್ದಾರೆ ಇನ್ ಟರ್ಮ್ಸ್ ಆಫ್ ಮಾತುಗಳು ಮತ್ತೆ ಎಲ್ಲದರಲ್ಲೂ. ಸಿದ್ಲಿಂಗು ಪಾತ್ರನೂ ಆಗಿದೆ, ಸಿದ್ಲಿಂಗುನೂ ಆಗಿದ್ದಾನೆ, ಹಾಗೆ ನಾನು ಆಗಿದ್ದೀನಿ. ಓಕೆ ಸರ್, ಸೊ ಕೊನೆಯದಾಗಿ ಆಕ್ಚುಲಿ ಸಿದ್ಲಿಂಗು ಪಾರ್ಟ್ 2 ಸಿನಿಮಾಗೆ ಆಕ್ಚುಲಿ ಸಿದ್ಲಿಂಗು ಪಾರ್ಟ್ 1 ಲೈಕ್ ಅಂದ್ರೆ ಡ್ರೈವಿಂಗ್ ಫ್ಯಾಕ್ಟರ್ ಅಂದ್ರೆ ಅದು ನೋಡಿದ್ವಿ. ಸೊ ಇದ್ರಲ್ಲಿ ಏನೋ ಇರುತ್ತೆ, ಬಿಕಾಸ್ ಆ ಫೀಲ್ ನ ಹುಡುಕೊಂಡು ಬರ್ತಾರೆ, ಜೊತೆಗೆ ಹೊಸದೇನೋ ಇರಬೇಕು ಅನ್ನೋ ತರ ಆಕ್ಚುಲಿ ಪ್ರೇಕ್ಷಕರು ಮೋಟಿವೇಟ್ ಮಾಡ್ಕೊಂಡು ನೋಡ್ಲಿಕ್ಕೆ ಬರ್ತಾರೆ. ಏನೇನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ಬೋದು, ಯಾವ್ದೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬಾರ್ದು? ಮನುಜನಾಗಿ ಬದುಕೋದು ಹೇಗೆ ಬದುಕಬಹುದು ಅನ್ನೋದನ್ನ ನಿಮ್ಗೆ ಅರಿವಾಗಬೇಕು ಅಂದ್ರೆ ಸಿದ್ಲಿಂಗುನ ತಪ್ಪದೆ ದಯವಿಟ್ಟು ನೋಡಿ. ಓಕೆ, ಕೇವಲ ಮನರಂಜನೆ ದೃಷ್ಟಿಯಿಂದ ಅಥವಾ ನಿಮಗೆ ಒಡೆದಾಟ ಬಡದಾಟ ಮತ್ತೆ ಹಾಡುಗಳು ಬಟ್ ಈ ಥರದ್ದು ನಿರೀಕ್ಷೆ ಇದ್ರೆ ಆ ರೀತಿದು ನಿಮ್ಗೆ ಇಲ್ಲಿ ಸಿಗೋದಿಲ್ಲ. ಬಟ್ ಅದಕ್ಕಿಂತ 10 ಪಟ್ಟು ಮಜಾ ಕೊಡೋಂಥ ಒಂದಷ್ಟು ವಿಷಯಗಳು ಅಲ್ಲಿ ಇದೆ. ಅದಕ್ಕೋಸ್ಕರ ಆದ್ರೂ ನೀವು ಸಿನಿಮಾ ನೋಡ್ಬೇಕು. ಥ್ಯಾಂಕ್ ಯು ಸೋ ಮಚ್ ವಿಜಯ್ ಪ್ರಸಾದ್ ಸರ್. ಆಕ್ಚುಲಿ ಕನ್ನಡದ ಆರ್ಗ್ಯಾನಿಕ್ ಕೆಲವಷ್ಟು ಬರಹಗಾರರಲ್ಲಿ ನೀವು ಕೂಡ ಮುಂಚೂಣಿಯಲ್ಲಿ ನಿಲ್ತೀರಾ. ಸೊ ಈ ಸಿನಿಮಾದಿಂದ ನಿಮಗೆ ನೀವು ಅನ್ಕೊಂಡಿರುವಂತಹ ಯಶಸ್ಸು ಸಿಗ್ಲಿ, ಒಳ್ಳೊಳ್ಳೆ ಸಿನಿಮಾಗಳು ಪ್ಲಸ್ ಜಾನರ್ ಶಿಫ್ಟ್ ಮಾಡ್ಕೊಂಡು ಬೇರೆ ತರ ನಮ್ಮ ಮುಂದೆ ಕಾಣಿಸ್ಕೊಳ್ಳಿ. ಆಲ್ ದ ಬೆಸ್ಟ್. ಸಿದ್ಲಿಂಗು 2 ಫೆಬ್ರವರಿ 14ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಮತ್ತೆ ಅಭಿಮಾನಕ್ಕೆ ಶರಣಾರ್ಥಿ. ಫೆಬ್ರವರಿ 14ನೇ ತಾರೀಕು ಸಿದ್ಲಿಂಗು ಅಧ್ಯಾಯ 2 ಬಿಡುಗಡೆ ಆಗ್ತಾ ಇದೆ. ದಯಮಾಡಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ಕರೆಕ್ಟ್. ಸೊ ಸ್ನೇಹಿತರೆ, ಇದಾಗಿತ್ತು ವಿಜಯ್ ಪ್ರಸಾದ್ ಅವರ ಮಾತುಗಳು. ಫೆಬ್ರವರಿ 14ನೇ ತಾರೀಕು ಸಿದ್ಲಿಂಗು ಪಾರ್ಟ್ 2 ಸಿನಿಮಾ ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಥಿಯೇಟರಲ್ಲೇ ನೋಡಿ. ಧನ್ಯವಾದಗಳು.